ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಯಶಸ್ವಿನಿ ಕಾರ್ಡ್ಗೆ ಟೈಅಪ್ ಇರುವಂಥ ಆಸ್ಪತ್ರೆಗಳ ಲಿಸ್ಟು ಮತ್ತು ಆಸ್ಪತ್ರೆಗಳ ಯಾವ ಊರಲ್ಲಿ ಯಾವ ಒಂದು ಆಸ್ಪತ್ರೆಗೆ ಟೈಅಪ್ ಆಗಿದೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೊಂದು ಹಾಸ್ಪಿಟ್ಲ್ಗಳು ಈ ಒಂದು ಯಶಸ್ವಿನಿ ಕಾರ್ಡ್ಗೆ ಒಳಪಡುತ್ತವೆ ಆ ಒಂದು ಲಿಸ್ಟನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋ ತುಂಬ ದೊಡ್ಡದಿದೆ. ಸೊ ಎಲ್ಲ ಒಂದು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಯಾವೆಲ್ಲ ಹಾಸ್ಪಿಟ್ಲ್ಗಳಿಗೆ ಈ ಒಂದು ಯಶಸ್ವಿನಿ ಕಾರ್ಡನ್ನು ನೀವು ತೋರಿಸಿ ಚಿಕಿತ್ಸೆಯನ್ನು ಪಡಿಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮತ್ತು ಹೆಚ್ಚಿನ ಮಾಹಿತಿಯನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು. ನಿಮಗೂ ಕೂಡ ಐಡಿಯಾ ಬರುತ್ತೆ ಈ ಒಂದು ಯಶಸ್ವಿನಿ ಕಾರ್ಡ್ ಮಾಡಿಸ್ಕೊಂಡ್ರೆ ಯಾವೊಂದು ಹಾಸ್ಪಿಟ್ಲಲ್ಲಿ ಹೋಗಿ ನೀವು ತೋರಿಸ್ಕೋಬೋದು, ಯಾವೆಲ್ಲ ಜಿಲ್ಲೆಗಳಲ್ಲಿ ಲಭ್ಯ ಇದ್ದಾವೆ ಈ ಒಂದು ಹಾಸ್ಪಿಟ್ಲ್ ಅಂತ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬೆಂಗಳೂರಿನ ಜೈಮಾಸ್ ಆಸ್ಪತ್ರೆ, ಈ ಒಂದು ಜೈಮಾಸ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಆಸ್ಪತ್ರೆ ಕೂಡ ಖಾಸಗಿ ಆಸ್ಪತ್ರೆಗಳು ಈ ಒಂದು ಯಶಸ್ವಿನಿ ಕಾರ್ಡ್ಗೆ ಒಳಪಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ಅಡ್ರೆಸ್ಸನ್ನು ಕೂಡ ಕೊಟ್ಟಿದ್ದೇನೆ. ಈ ಒಂದು ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು. ಮತ್ತು ಮೈಸೂರಿನಲ್ಲಿರುವಂಥ ಮೀನಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಇದು ಕೂಡ ಯಶಸ್ವಿನಿ ಕಾರ್ಡ್ಗೆ ಒಳಪಡುತ್ತೆ. ಅದೇ ರೀತಿಯಾಗಿ ಉಡುಪಿಯಲ್ಲಿರುವಂಥ ಆದರ್ಶ ಹಾಸ್ಪಿಟ್ಲ್, ಇದು ಕೂಡ ಯಶಸ್ವಿನಿ ಕಾರ್ಡ್ಗೆ ನಿಮಗೆ ಒಳಪಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಉಡುಪಿ ಜಿಲ್ಲೆಯಲ್ಲಿರುವಂಥ ಸರ್ಕಾರಿ ಆಸ್ಪತ್ರೆ ಕೂಡ ಈ ಒಂದು ಯಶಸ್ವಿನಿ ಕಾರ್ಡ್ಗೆ ಒಳಪಡುತ್ತೆ. ಅದೇ ರೀತಿಯಾಗಿ ಉಡುಪಿಯಲ್ಲಿರುವಂಥ ಇನ್ನೊಂದು ಡಾಕ್ಟರ್ NR ಆಚಾರ್ಯ ಸ್ಮಾರಕ ಆಸ್ಪತ್ರೆ, ಇದು ಕೂಡ ಒಳಪಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇನ್ನೊಂದು ಕೂಡ ನಿಟ್ಟಿ ಗೆಜ್ರಿಯಾ ಸ್ಪೆಷಾಲಿಟಿ ಆಸ್ಪತ್ರೆ, ಇದು ಕೂಡ ಯಶಸ್ವಿನಿ ಕಾರ್ಡ್ಗೆ ಒಳಪಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನ್ಯೂ ಸಿಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಇದು ಕೂಡ ಉಡುಪಿಯಲ್ಲಿರುವಂಥದ್ದು, ಇದು ಕೂಡ ಯಶಸ್ವಿನಿ ಕಾರ್ಡ್ಗೆ ಒಳಪಡುತ್ತೆ. ಪಾರ್ವತಿ ಮಹಾಬಲ ಶೆಟ್ಟಿ ಸ್ಮಾರಕ ಕಣ್ಣಿನ ಆಸ್ಪತ್ರೆ, ಇದು ಕೂಡ ಯಶಸ್ವಿನಿ ಕಾರ್ಡ್ಗೆ ಒಳಪಡುತ್ತೆ. ಪ್ರಸಾದ ನೇತ್ರಾಲಯ, ಇದು ಕೂಡ ಉಡುಪಿಯಲ್ಲಿರುವಂಥ ಆಸ್ಪತ್ರೆ, ಇದು ಕೂಡ ಯಶಸ್ವಿನಿ ಕಾರ್ಡ್ಗೆ ಒಳಪಡುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ಊರ ಹೆಸರು ಮತ್ತು ಇಲ್ಲಿ ಹಾಸ್ಪಿಟ್ಲ್ ಹೆಸರು ಮಾತ್ರ ಹೇಳ್ತಾ ಹೋಗ್ತೀನಿ, ಯಾಕಂದರೆ ಅಡ್ರೆಸ್ ಹೇಳ್ತಾ ಹೋದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಹಾಗಾಗಿ ಜಸ್ಟ್ ನಿಮಗೆ ಜಿಲ್ಲೆಯ ಹೆಸರು ಮತ್ತು ಹಾಸ್ಪಿಟ್ಲ್ ಹೆಸರು ಹೇಳ್ತಾ ಹೋಗ್ತೀನಿ, ಯಾಕಂದರೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ಈ ಒಂದು ಹಾಸ್ಪಿಟ್ಲ್ ಇದೆಯಾ, ನಿಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಪ್ರಸಾದ್ ನೇತ್ರಾಲಯ ಉಡುಪಿ ಜಿಲ್ಲೆಯಲ್ಲಿರುವಂಥದ್ದು, ಮಂಜುನಾಥ್ ನೇತ್ರಾಲಯ ಉಡುಪಿ ಜಿಲ್ಲೆಯಲ್ಲಿರುವಂಥದ್ದು, ಮಹೇಶ್ ಆಸ್ಪತ್ರೆ ಉಡುಪಿ ಜಿಲ್ಲೆಯಲ್ಲಿರುವಂಥದ್ದು. ಅದೇ ರೀತಿಯಾಗಿ ಮಿತ್ರ ಆಸ್ಪತ್ರೆ, ಇದು ಕೂಡ ಉಡುಪಿ ಜಿಲ್ಲೆಯಲ್ಲಿರುವಂಥದ್ದು. ವಿವೇಕ್ ಆಸ್ಪತ್ರೆ ಉಡುಪಿ ಜಿಲ್ಲೆಯಲ್ಲಿರುವಂಥದ್ದು. ಶಸ್ತ್ರಚಿಕಿತ್ಸಕರ ಆಸ್ಪತ್ರೆ, ಇದು ಉಡುಪಿ ಜಿಲ್ಲೆಯಲ್ಲಿರುವಂಥದ್ದು. ಶ್ರೀ ಮಂಜುನಾಥ ಹಾಸ್ಪಿಟ್ಲು, ಇದು ಕೂಡ ಉಡುಪಿ ಜಿಲ್ಲೆಯಲ್ಲಿ ಇರುವಂಥದ್ದು. ಶ್ರೀಮಠ ಆಸ್ಪತ್ರೆ ಉಡುಪಿ. ಸ್ಪಂದನ ಹೆರಿಗೆ ಮತ್ತು ಜನರಲ್ ಆಸ್ಪತ್ರೆ ಉಡುಪಿ. ಹೈಟೆಕ್ ಮೆಡಿಕೇರ್ ಆಸ್ಪತ್ರೆ ಉಡುಪಿ. ಇವಾಗ ಉತ್ತರ ಕನ್ನಡದಲ್ಲಿರುವಂಥ ಖಾಸಗಿ ಆಸ್ಪತ್ರೆ RNS ಆಸ್ಪತ್ರೆ ಅಂತ ಕೊಟ್ಟಿದ್ದಾಳೆ, RNS ಆಸ್ಪತ್ರೆ ಉತ್ತರ ಕನ್ನಡ. ಮತ್ತು ಅಚ್ಯುತ್ ಪಂಡಿತ್ ಆಸ್ಪತ್ರೆ, ಇದು ಕೂಡ ಉತ್ತರ ಕನ್ನಡದಲ್ಲಿರುವಂಥದ್ದು. ಇಲ್ಲಿ ಜಿಲ್ಲಾ ಆಸ್ಪತ್ರೆ ಎಲ್ಲ ಒಂದು ಸರ್ಕಾರಿ, ನಿಮ್ಮ ಒಂದು ಜಿಲ್ಲೆಯಲ್ಲಿರುವಂಥ ಸರ್ಕಾರಿ ಆಸ್ಪತ್ರೆಯಿಂದ ಜಿಲ್ಲಾ ಆಸ್ಪತ್ರೆ, ಅಲ್ಲೂ ಕೂಡ ಯಶಸ್ವಿನಿ ಕಾರ್ಡು ನಿಮಗೆ ತೋರಿಸೋಕ್ಕೆ ಲಭ್ಯ ಇದೆ ಅಂತ ಹೇಳ್ಬೋದು. ಮತ್ತು ಮಂಕಿಕರ್ಸ್ ಕ್ಲಿನಿಕ್ ಹೆರಿಗೆ ನರ್ಸಿಂಗ್ ಹೋಮ್ ಅಂತ ಉತ್ತರ ಕನ್ನಡದಲ್ಲಿರುವಂಥದ್ದು. ಮಾರಿಕಾಂಬಾ ಆಸ್ಪತ್ರೆ ಉತ್ತರ ಕನ್ನಡದಲ್ಲಿ ಇರುವಂಥದ್ದು. ಮತ್ತು ಲಯನ್ಸ್ ರೇವಣಕರ್ ಚಾರಿಟೇಬಲ್ ಕಣ್ಣಿನ ಆಸ್ಪತ್ರೆ, ಇದು ಕೂಡ ಉತ್ತರ ಕನ್ನಡದಲ್ಲಿರುವಂಥದ್ದು. ಶೆಟ್ಟಿ ನೇತ್ರಾಲಯ ಉತ್ತರ ಕನ್ನಡ. ಶಾರದಾ ನರ್ಸಿಂಗ್ ಹೋಮ್ ಆಸ್ಪತ್ರೆ, ಇದು ಕೂಡ ಉತ್ತರ ಕನ್ನಡದಲ್ಲಿ ಇರುವಂಥ ಆಸ್ಪತ್ರೆ. ಮತ್ತು ಇವಾಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನೋಡೋದಾದರೆ ನಮ್ಮ ಒಂದು ಗುಲ್ಬರ್ಗದಲ್ಲಿ ಯಾವ್ಯಾವೆಲ್ಲ ಹಾಸ್ಪಿಟ್ಲ್ಗಳು ಯಶಸ್ವಿನಿ ಕಾರ್ಡ್ಗೆ ಲಭ್ಯ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ನ್ಯೂರಾಲಜಿ ಮತ್ತು ಮೂಳೆ ಚಿಕಿತ್ಸೆ ಕೇಂದ್ರ ಕಲಬುರಗಿಯಲ್ಲಿರುವಂಥದ್ದು. ಉಸ್ತಾದ್ ಕಿಡ್ನಿ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ, ಈ ಒಂದು ಹಾಸ್ಪಿಟ್ಲು ಕೂಡ ನೀವು ಯಶಸ್ವಿನಿ ಕಾರ್ಡ್ ಇದ್ದರೆ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆಯನ್ನು ಪಡಿಬೋದು. ಮತ್ತು ಕಾಮರೆಡ್ಡಿ ಆರ್ಥೋ ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಕಾರ್ಬಾರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ನೋಡಿ, ಕಾರ್ಬಾರಿ ಆಸ್ಪತ್ರೆಯಲ್ಲಿ ಕೂಡ ನಿಮಗೆ ಯಶಸ್ವಿನಿ ಕಾರ್ಡ್ ಲಭ್ಯ ಇದೆ. ಗುಲ್ಬರ್ಗ ಹಾರ್ಟ್ ಫೌಂಡೇಶನ್ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಕೂಡ ಯಶಸ್ವಿನಿ ಕಾರ್ಡ್ ಲಭ್ಯ ಇರುತ್ತೆ ನಿಮಗೆ ತೋರಿಸೋದಕ್ಕೆ. ಜಿಲ್ಲಾ ಆಸ್ಪತ್ರೆ ಜಿಮ್ಸ್ ಏನಿದೆಯಲ್ಲ ಸರ್ಕಾರಿ ಆಸ್ಪತ್ರೆ, ಇದರಲ್ಲಿ ಕೂಡ ನಿಮಗೆ ಯಶಸ್ವಿನಿ ಕಾರ್ಡ್ ಲಭ್ಯ ಇರುತ್ತೆ ತೋರಿಸೋದಕ್ಕೆ. ಡಾಕ್ಟರ್ ಪಾಟೀಲರ್ ENT ಕ್ಲಿನಿಕ್ ಭಾಷಣ ಮತ್ತು ಶ್ರವಣ ಅಂತ ಕೊಟ್ಟಿದ್ದಾರೆ. ಈ ಒಂದು ಆಸ್ಪತ್ರೆಯಲ್ಲಿ ಕೂಡ ಯಶಸ್ವಿನಿ ಕಾರ್ಡ್ ವರ್ಕ್ ಆಗುತ್ತೆ ನಿಮಗೆ. ದೃಷ್ಟಿ ಕಣ್ಣಿನ ಆಸ್ಪತ್ರೆ ಕಲಬುರಗಿ, ಇಲ್ಲೂ ಕೂಡ ನಿಮಗೆ ಯಶಸ್ವಿನಿ ಕಾರ್ಡ್ ಯೂಸ್ ಮಾಡ್ಕೋಬೋದು. ದೇವತಾ ಆಸ್ಪತ್ರೆ ಕಲಬುರಗಿ. ಪಾಟೀಲ್ ನರ್ಸಿಂಗ್ ಹೋಮ್ ಕಲಬುರಗಿ. ಬಸವೇಶ್ವರ ಬೋಧನಾ ಮತ್ತು ಜನರಲ್ ಆಸ್ಪತ್ರೆ, ಇಲ್ಲೂ ಕೂಡ ನಡೆಯುತ್ತೆ ನಿಮಗೆ, ಇದು ಕೂಡ ಖಾಸಗಿ ಆಸ್ಪತ್ರೆ ಕಲಬುರಗಿಯಲ್ಲಿರುವಂಥದ್ದು. ಮತ್ತು ಬೋರುಕಾ ನೇತ್ರಾಲಯ ಕಲಬುರಗಿ ಆಸ್ಪತ್ರೆ. ಅದೇ ರೀತಿಯಾಗಿ ಯುನೈಟೆಡ್ ಆಸ್ಪತ್ರೆ ಕಲಬುರಗಿ. ರಾಜಲಕ್ಷ್ಮಿ ಕಿಡ್ನಿ ಆಸ್ಪತ್ರೆ ಕಲಬುರಗಿ. ರುದ್ರವಾಡಿ ಆಸ್ಪತ್ರೆ ಕಲಬುರಗಿ. VL ಪಾಟೀಲ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ.
ಶಿವಶಂಕರಪ್ಪ ನಂದ್ಯ ನೇತ್ರ ಚಿಕಿತ್ಸಾ ಕೇಂದ್ರ ಕಲಬುರಗಿ, ಶ್ರೀ ಜಯದೇವ ಹೃದಯ ರಕ್ತನಾಳದ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಜಿಮ್ಸ್ ಸರ್ಕಾರಿ ಆಸ್ಪತ್ರೆ ಕಲಬುರಗಿ, ಬಸವಲಿಂಗಪ್ಪ ನಿಷ್ಠಿ ಮೆಮೋರಿಯಲ್ ಹಾರ್ಟ್ ಸೆಂಟರ್ ಕಲಬುರಗಿ, ವಿನಾಯಕ ಕಣ್ಣಿನ ಆಸ್ಪತ್ರೆ ಕಲಬುರಗಿ, ಶ್ರೀನಿವಾಸ್ ನೇತ್ರಾಲಯ ಕಲಬುರಗಿ, ಸಿಟಿ ನರ್ಸಿಂಗ್ ಹೋಮ್ ಕಲಬುರಗಿ, ಸಿದ್ಧಗಂಗಾ ಆಸ್ಪತ್ರೆ ನೋಡಿ, ಸಿದ್ಧಗಂಗಾ ಆಸ್ಪತ್ರೆಯಲ್ಲೂ ಕೂಡ ಕಲಬುರಗಿಯಲ್ಲಿರುವಂಥದ್ದು, ಇದು ಕೂಡ SSN ಕಾರ್ಡಿಗೆ ಒಳಪಡುತ್ತೆ. ಮತ್ತು ಸಿದ್ದರಾಮೇಶ್ವರ ನೇತ್ರ ಚಿಕಿತ್ಸಾಲಯ ಕಲಬುರಗಿ, ಸುರಕ್ಷಾ ಹೆರಿಗೆ ಜನರಲ್ ಆಸ್ಪತ್ರೆ ಕಲಬುರಗಿ, ಇಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಕೊಡಗು ನೋಡಿ. ಇಷ್ಟೊಂದು ಸುಮಾರು 10ರಿಂದ 11 ಹಾಸ್ಪಿಟ್ಲ್ಗಳು ಕಲಬುರಗಿಯಲ್ಲಿ ಲಭ್ಯ ಇದ್ದಾವೆ. ಭಾಳಷ್ಟು ಜನರಿಗೆ ಗೊತ್ತಿಲ್ಲ SSN ಕಾರ್ಡ್ಗೆ ಎಷ್ಟೊಂದು ಹಾಸ್ಪಿಟ್ಲ್ಗಳನ್ನು ಟೈಅಪ್ಪನ್ನು ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಕಲಬುರಗಿಯಲ್ಲಿ ಸುಮಾರು 10ರಿಂದ 15 ಹಾಸ್ಪಿಟ್ಲ್ಗಳಿದ್ದಾವೆ. ಲಿಸ್ಟ್ ನಿಮಗೆ ಹೇಳಿದ್ದೀನಿ. ಈ ಒಂದು ಹಾಸ್ಪಿಟ್ಲ್ ಹೋಗಿ ನೀವು SSN ಕಾರ್ಡ್ ಇದ್ದರೆ ಉಚಿತ ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಇನ್ನಷ್ಟು ಇವಾಗ ಕೊಡಗು ಜಿಲ್ಲೆಯಲ್ಲಿರುವಂಥದ್ದು ನೋಡಿ, ಇಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಕೊಡಗು, ಕಾವೇರಿ ಆಸ್ಪತ್ರೆ ಕುಶಾಲನಗರ ಕೊಡಗು, ಜಿಲ್ಲಾ ಆಸ್ಪತ್ರೆ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಲಭ್ಯ ಇದೆ. ಅದೇ ರೀತಿಯಾಗಿ ಜಾಲೂಕು ಜನರಲ್ ಆಸ್ಪತ್ರೆ ವಿರಾಜಪೇಟೆಯಲ್ಲಿರುವಂಥ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಪಡಿಬೋದು. ಲೈಫ್ ಲೈನ್ ಆಸ್ಪತ್ರೆ ಕೊಡಗು, ಲೋಪಮುದ್ರಾ ದೃಷ್ಟಿನ ಕಣ್ಣಿನ ಆಸ್ಪತ್ರೆ ಕೊಡಗು, ಅದೇ ರೀತಿಯಾಗಿ ಸ್ಮಿತಾ ಹೈ ಕೇರ್ ಸೆಂಟರ್ ಕೊಡಗು, KBCIOT ಮತ್ತು KBCMC ಆಸ್ಪತ್ರೆ ಕೊಪ್ಪಳದಲ್ಲಿ ನೋಡಿ. ಈ ಒಂದು ಆಸ್ಪತ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಲಭ್ಯ ಇದೆ. ಸ್ನೇಹಿತರಲ್ಲಿ ಕೆಲವೊಂದು ಆಸ್ಪತ್ರೆಗಳು ಜಿಲ್ಲಾ ಮಟ್ಟದಲ್ಲಿ ಲಭ್ಯ ಇರ್ತವೆ, ಇನ್ನು ಕೆಲವು ಮಟ್ಟ ತಾಲೂಕು ಮಟ್ಟದಲ್ಲಿ ಕೂಡ ಲಭ್ಯ ಇರ್ತವೆ. ಇಲ್ಲೇನು ಅಡ್ರೆಸ್ ಇದೆಲ್ಲ ನೋಡ್ಕೊಳ್ಳಿ. ಈ ಒಂದು KBCIOT ಮತ್ತು KBCMC ಆಸ್ಪತ್ರೆ ಗಂಗಾವತಿಯಲ್ಲಿ ಇರುವಂಥದ್ದು ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ಗಂಗಾವತಿಯಲ್ಲಿ ಇರುವಂಥದ್ದು ಕೊಪ್ಪಳ ಜಿಲ್ಲೆಯಲ್ಲಿ ಬರುವಂಥದ್ದು. ಮತ್ತು ಇಲ್ಲಿ ಇನ್ನೊಂದು ಗಂಗಾವತಿಯಲ್ಲಿ ಇರುವಂಥದ್ದು ಅನ್ನಪೂರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಇದು ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಇರುವಂಥದ್ದು. ಸೊ ಇವುಗಳ ಸಂಪೂರ್ಣ ಅಡ್ರೆಸ್ಸನ್ನು ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು. ಇನ್ನೊಂದು ಗಂಗಾವತಿಯಲ್ಲಿ ಇರುವಂಥದ್ದು ಆನಂದ್ ನರ್ಸಿಂಗ್ ಹೋಮ್, ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿ ತಾಲೂಕಿನಲ್ಲಿ ಬರುವಂಥದ್ದು, ಇದು ಕೂಡ ನಿಮಗೆ SSN ಕಾರ್ಡ್ ಒಳಪಡುತ್ತೆ. ಅದೇ ರೀತಿಯಾಗಿ ಆರೋಗ್ಯ ಮಲ್ಟಿ ಸ್ಪೆಷಾಲಿಟಿ ಮತ್ತು ಕಣ್ಣಿನ ಆಸ್ಪತ್ರೆ ಕೊಪ್ಪಳ, ಅದೇ ರೀತಿಯಾಗಿ MM ಜೋಶಿ ಹೈ ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಲಿಮಿಟೆಡ್ ಖಾಸಗಿ ಆಸ್ಪತ್ರೆ, ಇದು ಕೂಡ ಕೊಪ್ಪಳದಲ್ಲಿ ಇರುವಂಥದ್ದು. ಮತ್ತು ಇನ್ನೊಂದು ಗಂಗಾವತಿಯಲ್ಲಿರುವಂಥದ್ದು SR ಯಶೋಧ ಆಸ್ಪತ್ರೆ ಗಂಗಾವತಿ, KS ಆರೋಗ್ಯ ರಕ್ಷಣೆ ಕೊಪ್ಪಳ ಜಿಲ್ಲೆಯಲ್ಲಿರುವಂಥದ್ದು. ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಸರ್ಕಾರಿ ಒಂದು ಆಸ್ಪತ್ರೆ ಕೊಪ್ಪಳ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕೊಪ್ಪಳ, ಈ ಒಂದು ಆಸ್ಪತ್ರೆಯಲ್ಲೂ ಕೂಡ ನಿಮಗೆ ಲಭ್ಯವಿದೆ. ನೇತ್ರಜ್ಯೋತಿ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಲೇಜರ್ ಸೆಂಟರ್, ಇದು ಕೂಡ ಕೊಪ್ಪಳದಲ್ಲಿರುವಂಥದ್ದು. ಅದೇ ರೀತಿಯಾಗಿ ಪಾಟೀಲ್ ನರ್ಸಿಂಗ್ ಹೋಮ್, ಇದು ಕೂಡ ಒಂದು ಕೊಪ್ಪಳ ಜಿಲ್ಲೆಯಲ್ಲಿರುವಂಥದ್ದು. ಗಂಗಾವತಿಯಲ್ಲಿರುವಂಥ ಸ್ನೇಹಿತರೆ ಇದು ಕೂಡ ಪಾಟೀಲ್ ನರ್ಸಿಂಗ್ ಹೋಮು, ಇದು ಕೂಡ ಗಂಗಾವತಿಯಲ್ಲಿ ಇರುವಂಥದ್ದು. ಪ್ರಸಾದ್ ಗ್ಲೋಬಲ್ ಹಾಸ್ಪಿಟ್ಲು, ಇದು ಕೂಡ ಕನಕಗಿರಿಯಲ್ಲಿರುವಂಥದ್ದು ನೋಡಿ. ಕನಕಗಿರಿಯಲ್ಲಿರುವಂಥ ಹಾಸ್ಪಿಟ್ಲು ಕೂಡ SSN ಕಾರ್ಡ್ಗೆ ಒಳಪಡಿಸಲಾಗಿದೆ. ಕನಕಗಿರಿಯ ಪ್ರಸಾದ್ ಗ್ಲೋಬಲ್ ಹಾಸ್ಪಿಟ್ಲೆ ತಾಲೂಕು ಮಟ್ಟದಲ್ಲಿರುವಂಥದ್ದು. ಅದೇ ರೀತಿಯಾಗಿ ಬಾವಿಕಟ್ಟಿ ಆಸ್ಪತ್ರೆ ಕೊಪ್ಪಳ ಜಿಲ್ಲೆಯಲ್ಲಿರುವಂಥದ್ದು, ಕೊಪ್ಪಳದ ಗಂಗಾವತಿಯಲ್ಲಿರುವಂಥದ್ದು. ಅದೇ ರೀತಿಯಾಗಿ ಮಾರುತಿ ನೇತ್ರ ಮತ್ತು ದಂತ ಆಸ್ಪತ್ರೆ, ಇದು ಕೂಡ ಗಂಗಾವತಿಯಲ್ಲಿರುವಂಥದ್ದು. ಲಯನ್ಸ್ ಕಣ್ಣಿನ ಆಸ್ಪತ್ರೆ, ಇದು ಕೂಡ ಕೊಪ್ಪಳದಲ್ಲಿರುವಂಥದ್ದು. ವರಸಿದ್ಧಿ ಆಸ್ಪತ್ರೆ MRC, ಇದು ಕೂಡ ಗಂಗಾವತಿಯಲ್ಲಿ ಇರುವಂಥದ್ದು. ಮಲ್ಲಿಕಾರ್ಜುನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಗಂಗಾವತಿ, ಇದು ಕೂಡ ಗಂಗಾವತಿಯಲ್ಲಿರುವಂಥ ಖಾಸಗಿ ಆಸ್ಪತ್ರೆ ಕೂಡ ಟೈಅಪ್ಪನ್ನು ಮಾಡಲಾಗಿದೆ. ಶ್ರೀ ವಿನಾಯಕ ನರ್ಸಿಂಗ್ ಹೋಮ್, ಇದು ಕೂಡ ಗಂಗಾವತಿಯಲ್ಲಿರುವಂಥದ್ದು. ಸಹನಾ ಕಣ್ಣಿನ ಆಸ್ಪತ್ರೆ, ಇದು ಕಾರಟಗಿಯಲ್ಲಿರುವಂಥದ್ದು ನೋಡಿ. ಸಹನಾ ಕಣ್ಣಿನ ಆಸ್ಪತ್ರೆ ಕಾರಟಗಿಯಲ್ಲಿ ಇರುವಂಥದ್ದು. ಮತ್ತು ಸುರಕ್ಷಿತ ಆಸ್ಪತ್ರೆ ಕೊಪ್ಪಳ ಜಿಲ್ಲೆಯಲ್ಲಿರುವಂಥದ್ದು. RL ಜಾಲಪ್ಪ ಆಸ್ಪತ್ರೆ, ಇದು ಕೂಡ ಕೋಲಾರದಲ್ಲಿರುವಂಥದ್ದು ನೋಡಿ. RL ಜಾಲಪ್ಪ ಖಾಸಗಿ ಆಸ್ಪತ್ರೆ ಕೋಲಾರದಲ್ಲಿ ಇರುವಂಥ ಆಸ್ಪತ್ರೆ. ನೇತ್ರಾದೀಪ್ GEF ಕಣ್ಣಿನ ಆಸ್ಪತ್ರೆ, ಇದು ಕೂಡ ಕೋಲಾರದಲ್ಲಿರುವಂಥದ್ದು. ನ್ಯೂ ಕೋಲಾರ ನರ್ಸಿಂಗ್ ಹೋಮ್, ಇದು ಕೂಡ ಕೋಲಾರದಲ್ಲಿರುವಂಥ ಆಸ್ಪತ್ರೆ. ಅದೇ ರೀತಿಯಾಗಿ ಪೂರ್ಣಿಮಾ ಆಸ್ಪತ್ರೆ ಹೆರಿಗೆ ಕೇಂದ್ರ, ಇದು ಕೂಡ ಮುಳಬಾಗಿಲು ಪಟ್ಟಣ ಅಂತ ಕೊಟ್ಟಿದ್ದಾರೆ. ಮುಳಬಾಗಿಲು ಪಟ್ಟಣದಲ್ಲಿರುವಂಥ ಈ ಒಂದು ಆಸ್ಪತ್ರೆ. ಮಹಾರಾ ಸಾಯಿಗೌಡ ಸ್ಮಾರಕ ಆಸ್ಪತ್ರೆ ಲ್ಯಾಪ್ರೋಸ್ಕೋಪಿಕ್ ತರಬೇತಿ ಕೇಂದ್ರ ಕೋಲಾರದಲ್ಲಿರುವಂಥ ಈ ಒಂದು ಮುಳಬಾಗಿಲಿನಲ್ಲಿರುವಂಥ ಆಸ್ಪತ್ರೆ ಮಹಾರಾ ಸಾಯಿಗೌಡ ಸ್ಮಾರಕ ಆಸ್ಪತ್ರೆ. ಅದೇ ರೀತಿಯಾಗಿ ವಾಸನ್ ಐ ಕೇರ್ ಹಾಸ್ಪಿಟಲ್, ಇದು ಕೂಡ ಕೋಲಾರದಲ್ಲಿರುವಂಥದ್ದು.
ನವರತ್ನ ಸರ್ಜಿಕಲ್ ಮತ್ತು ಮಾತೃತ್ವ ನರ್ಸಿಂಗ್ ಹೋಮ್, ಇದು ಕೂಡ ನರ್ಸಿಂಗ್ ಹೋಮು ಆಸ್ಪತ್ರೆ ಕೋಲಾರದಲ್ಲಿರುವಂಥದ್ದು. ಸೂರ್ಯ ನೇತ್ರ ಸ್ಕಿನ್ ಕೇರ್ ಆಸ್ಪತ್ರೆ, ಇದು ಕೂಡ ಕೋಲಾರದಲ್ಲಿರುವಂಥದ್ದು. ಅದೇ ರೀತಿಯಾಗಿ ಇವಾಗ ಗದಗ ಜಿಲ್ಲೆ ಅಗಡಿ ಸನ್ರೈಸ್ ಹಾಸ್ಪಿಟ್ಲೆ, ಇದು ಕೂಡ ಸವಣೂರು ರಸ್ತೆ ಲಕ್ಷ್ಮೇಶ್ವರದಲ್ಲಿರುವಂಥದ್ದು. ಆಶ್ರಯ ಆಸ್ಪತ್ರೆ ನೋಡಿ, ಆಶ್ರಯ ಆಸ್ಪತ್ರೆ ಗದಗ ಜಿಲ್ಲೆ, ಇದು ಕೂಡ ಗದಗನಲ್ಲಿರುವಂಥದ್ದು. LY ದೇಸಾಯಿ ಮೆಮೋರಿಯಲ್ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಗದಗ ಜಿಲ್ಲೆಯಲ್ಲಿರುವಂಥದ್ದು. ಅದೇ ರೀತಿಯಾಗಿ ಕರುಡಗಿ ಮಠ ಆಸ್ಪತ್ರೆ ಗಜೇಂದ್ರಗಢದಲ್ಲಿರುವಂಥ ಕರುಡಗಿ ಮಠ ಆಸ್ಪತ್ರೆ ಕೂಡ ಇದಕ್ಕೆ ಒಳಪಡುತ್ತೆ. KH ಪಾಟೀಲ್ ಆಸ್ಪತ್ರೆ, ಇದು ಕೂಡ ಹುಲ್ಕೋಟಿಯಲ್ಲಿ ಇರುವಂಥದ್ದು. ಅದೇ ರೀತಿಯಾಗಿ ಗದಗ ಜಿಲ್ಲೆ ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ NB ಪಾಟೀಲ್ ಆಸ್ಪತ್ರೆ, ಇದು ಕೂಡ ಗದಗ ಜಿಲ್ಲೆ ಇರುವಂಥದ್ದು ಮುಳಗುಂದದಲ್ಲಿ. ಡಾಕ್ಟರ್ JH ಮೆಹಡವಾಡೆ ನೇತ್ರ ಚಿಕಿತ್ಸಾಲಯ, ಇದು ಮಸಾರಿನಲ್ಲಿರುವಂಥದ್ದು. ಪಾಟೀಲ್ ನರ್ಸಿಂಗ್ ಹೋಮ್ ಗದಗ ಜಿಲ್ಲೆಯಲ್ಲಿರುವಂಥದ್ದು, KC ರಾಣಿ ರಸ್ತೆ ಗದಗ. ಬಾಬಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಇಲ್ಲಿ ಅತಲಗಿರಿ ನಾಕಾದಲ್ಲಿರುವಂಥದ್ದು. ಮಾರುತಿ ನೇತ್ರಾಲಯ ಗದಗ ಜಿಲ್ಲೆ, ಮಾರುತಿ ನೇತ್ರಾಲಯ ವಿದ್ಯಾನಗರ ಗದಗ್ನಲ್ಲಿರುವಂಥದ್ದು. ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ಈ ಒಂದು ಗದಗ್ನಲ್ಲಿರುವಂಥದ್ದು. ಶೋಭಾ ಆಸ್ಪತ್ರೆ ಮುಳುಗುಂದ ರಸ್ತೆ ಗದಗ್ನಲ್ಲಿರುವಂಥದ್ದು. ಅನಿಲ್ ಕಾಳೆ ಸ್ಮಾರಕ ಆಶೀರ್ವಾದ್ ನರ್ಸಿಂಗ್ ಹೋಮ್, ಇದು ಕೂಡ ರೋಣ ತಾಲೂಕಿನಲ್ಲಿರುವಂಥದ್ದು. ಸುಂಕನೂರು ಆಸ್ಪತ್ರೆ ಸಂಶೋಧನಾ ಕೇಂದ್ರ ಸಂಬಾಪುರ ರಸ್ತೆ ಗದಗ್ನಲ್ಲಿರುವಂಥದ್ದು. ಸಂಕಲ್ಪ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹೆರಿಗೆ ಆಸ್ಪತ್ರೆ, ಇದು ಕೂಡ ಗದಗ್ನಲ್ಲಿರುವಂಥದ್ದು. ಸಂಗಮೇಶ್ವರ ಆಸ್ಪತ್ರೆ ಗದಗ ಜಿಲ್ಲೆ, ಇದು ರಾಣಿ ರಸ್ತೆ ಗದಗ್ನಲ್ಲಿರುವಂಥದ್ದು. ಸಂಜೀವಿನಿ ಆಸ್ಪತ್ರೆ ಗದಗ ಜಿಲ್ಲೆಯಲ್ಲಿ ರಾಣಿ ರಸ್ತೆಯಲ್ಲಿರುವಂಥ ಈ ಒಂದು ಸಂಜೀವಿನಿ ಆಸ್ಪತ್ರೆ ಕೂಡ ಒಳಪಡುತ್ತೆ. VAM ಆಸ್ಪತ್ರೆ, ಇದು ಕೂಡ ಚಾಮರಾಜನಗರದಲ್ಲಿ ಇರುವಂಥದ್ದು. ಜಿಲ್ಲಾ ಆಸ್ಪತ್ರೆ ಚಾಮರಾಜನಗರ, ಗೌರ್ಮೆಂಟ್ ಜಿಲ್ಲಾ ಆಸ್ಪತ್ರೆ ಏನೇನು ಕರಿತೀವಿ ಡಿಸ್ಟಿಕ್ ಗೌರ್ಮೆಂಟ್ ಹಾಸ್ಪಿಟ್ಲು, ಆ ಒಂದು ಹಾಸ್ಪಿಟ್ಲ್ ಕೂಡ ಅದಕ್ಕೆ ಒಳಪಡುತ್ತೆ. JSS ಆಸ್ಪತ್ರೆ ಚಾಮರಾಜನಗರದಲ್ಲಿರುವಂಥದ್ದು. ಬಸವರಾಜೇಂದ್ರ ಆಸ್ಪತ್ರೆ ನಂಜನಗೂಡು ಮುಖ್ಯ ರಸ್ತೆ ಮರಿಯಾಮ ಅಂತ ಕೊಟ್ಟಿದ್ದಾರೆ. ಶಾಸ್ತ ಕಣ್ಣಿನ ಆಸ್ಪತ್ರೆ, ಇದು ಕೂಡ ಚಾಮರಾಜ ಜಿಲ್ಲೆಯಲ್ಲಿರುವಂಥದ್ದು, ಯಳಂದೂರಿನಲ್ಲಿರುವಂಥದ್ದು. RSL ನರ್ಸಿಂಗ್ ಹೋಮು, ಇದು ಕೂಡ ಚಿಂತಾಮಣಿ ತಾಲೂಕಿನಲ್ಲಿರುವಂಥದ್ದು. ಚೈತನ್ಯ ಕಣ್ಣಿನ ಆಸ್ಪತ್ರೆ, ಇದು ಗೌರಿಬಿದನೂರಿನಲ್ಲಿರುವಂಥದ್ದು. ಸರ್ಕಾರಿ ಆಸ್ಪತ್ರೆ ಚಿಕ್ಕಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ನೀವು ತೋರಿಸ್ಕೋಬೋದು. ಮತ್ತು ಚಿಕ್ಕಬಳ್ಳಾಪುರದ ಜೀವನ್ ಆಸ್ಪತ್ರೆ ಸಿಡ್ಲಘಟ್ಟ ವೃತ್ತ ಚಿಕ್ಕಬಳ್ಳಾಪುರ. ಜೈನ್ ಮಿಷನ್ ಆಸ್ಪತ್ರೆ ಚಿಕ್ಕಬಳ್ಳಾಪುರ. ಡೆಕ್ಕನ್ ಆಸ್ಪತ್ರೆ ಚಿಂತಾಮಣಿಯಲ್ಲಿರುವಂಥದ್ದು. ಪೂರ್ಣ ಕಣ್ಣಿನ ಆಸ್ಪತ್ರೆ ಚಿಂತಾಮಣಿಯಲ್ಲಿರುವಂಥದ್ದು. ಮಂಜುಳಾ ನೇತ್ರಾಲಯ ಆಸ್ಪತ್ರೆ, ಇದು ಕೂಡ ಪ್ರೈವೇಟ್ ಹಾಸ್ಪಿಟ್ಲ್ ಅಂತ ಹೇಳ್ಬೋದು, ಸಿಡ್ಲಘಟ್ಟದಲ್ಲಿದೆ. ಮಾನಸ ಆಸ್ಪತ್ರೆ ಗೌರಿಬಿದನೂರಿರುವಂಥದ್ದು. ಮೈಸೂರು ಆಸ್ಪತ್ರೆ, ಇದು ಚಿಂತಾಮಣಿಯಲ್ಲಿರುವಂಥದ್ದು. ರಾಧಾಕೃಷ್ಣ ಆಸ್ಪತ್ರೆ, ಇದು ಕೂಡ ಚಿಂತಾಮಣಿಯಲ್ಲಿರುವಂಥದ್ದು. ಲಕ್ಷ್ಮೀ ಕಣ್ಣಿನ ಆಸ್ಪತ್ರೆ ಚಿಕ್ಕಬಳ್ಳಾಪುರದಲ್ಲಿರುವಂಥದ್ದು. ಸತ್ಯಸಾಯಿ ಸರಳ ಮೆಮೋರಿಯಲ್ ಹಾಸ್ಪಿಟಲು, ಇದು ಕೂಡ ಮುದ್ದೇನಹಳ್ಳಿಯಲ್ಲಿರುವಂಥದ್ದು. ಶ್ರೀ ಸಾಯಿ ನೇತ್ರಾಲಯ, ಇದು ಕೂಡ ಗೌರಿಬಿದನೂರಲ್ಲಿರುವಂಥದ್ದು. ಸೌಮ್ಯ ಕಣ್ಣಿನ ಆಸ್ಪತ್ರೆ, ಇದು ಕೂಡ ಚಿಕ್ಕಬಳ್ಳಾಪುರದಲ್ಲಿರುವಂಥದ್ದು. KRS ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲೆ, ಇದು ಕೂಡ ಬಸವನಹಳ್ಳಿ ಮುಖ್ಯ ರಸ್ತೆ ಚಿಕ್ಕಮಗಳೂರಲ್ಲಿರುವಂಥದ್ದು. ಆದರ್ಶ ಹಾಸ್ಪಿಟ್ಲು, ಇದು ಕೂಡ ಕೊಪ್ಪದಲ್ಲಿರುವಂಥದ್ದು. ಅದೇ ರೀತಿಯಾಗಿ RCS ಹರ್ಷಲಕ್ಷ್ಮಿ ಆಸ್ಪತ್ರೆ, ಇದು ಕೂಡ ಚಿಕ್ಕಮಗಳೂರಲ್ಲಿರುವಂಥದ್ದು. ಆಶ್ರಯ ಆಸ್ಪತ್ರೆ ಚಿಕ್ಕಮಗಳೂರು, ಇದು ಕೂಡ ಚಿಕ್ಕಮಗಳೂರಲ್ಲಿದೆ. ಕಾವೇರಿ ಮೆಮೋರಿಯಲ್ ಚಾರಿಟೇಬಲ್ ಹಾಸ್ಪಿಟ್ಲು, ಇದು ಕೂಡ ಮೂಡಿಗೆರೆ ತಾಲೂಕಿನಲ್ಲಿರುವಂಥದ್ದು. ಚೇತನ ಆಸ್ಪತ್ರೆ, ಇದು ಕೂಡ ಕಡೂರಲ್ಲಿರುವಂಥದ್ದು. ಜಿಲ್ಲಾ ಆಸ್ಪತ್ರೆ ಚಿಕ್ಕಮಗಳೂರು ಕೂಡ ಪಡ್ಕೋಬೋದು. ಜೀವನ್ ಆಸ್ಪತ್ರೆ, ಇದು ಕೂಡ ಕಡೂರಿನಲ್ಲಿ ಬರುವಂಥದ್ದು. ದರ್ಶನ್ ಐ ಕೇರ್ ಆಸ್ಪತ್ರೆ, ಇದು ಕೂಡ ಕಡೂರಿನಲ್ಲಿ ಬರುವಂಥದ್ದು. ಪುಷ್ಪ ಆಸ್ಪತ್ರೆ ನೋಡಿ, ಪುಷ್ಪ 2 ಫಿಲಿಮ್ ನೋಡಿದ್ದೇವೆ, ಸೊ ಅದೇ ಒಂದು ಹೆಸರಿನಲ್ಲಿ ಪುಷ್ಪ ಅಂತ ಕೂಡ ಇಟ್ಟಿದ್ದಾರೆ. ಪುಷ್ಪ ಆಸ್ಪತ್ರೆ ನರಸಿಂಗರಾಜಪುರದಲ್ಲಿರುವಂಥದ್ದು. ಪ್ರಶಮಣಿ ಆಸ್ಪತ್ರೆ, ಇದು ಕೂಡ ಕೊಪ್ಪ ತಾಲೂಕಿನಲ್ಲಿರುವಂಥದ್ದು. ಬಾಲಾಜಿ ನರ್ಸಿಂಗ್ ಹಾಸ್ಪಿಟ್ಲೆ, ಇದು ಕೂಡ ಕಡೂರು ತಾಲೂಕಿನಲ್ಲಿರುವಂಥದ್ದು. ಮಧು ಆರ್ಥೋ ಮತ್ತು ಟ್ರಾಮಾ ಸೆಂಟರ್, ಇದು ಕೂಡ ಕಡೂರಿನಲ್ಲಿರುವಂಥದ್ದು. ರೆಟಿಕಾರ್ನ್ ಕಣ್ಣಿನ ಆಸ್ಪತ್ರೆ, ಇದು ಕೂಡ ಮಲ್ಲಂದೂರು ರಸ್ತೆ ಚಿಕ್ಕಮಗಳೂರಲ್ಲಿರುವಂಥದ್ದು. ರೋಟರಿ ಶ್ರೀಮತಿ ದನ್ನದೇವಿ ಸಿಪಾನಿ ಕಣ್ಣಿನ ಆಸ್ಪತ್ರೆ, ಇದು ಕೂಡ ಮುಕ್ತಿಹಳ್ಳಿ ಅಂಚೆಯಲ್ಲಿ ಬರುವಂಥದ್ದು, ಚಿಕ್ಕಮಗಳೂರು ಜಿಲ್ಲೆ. ಅಭಿನವ ವಿದ್ಯಾತೀರ್ಥ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶೃಂಗೇರಿಯಲ್ಲಿ ಇರುವಂಥದ್ದು.
ಶ್ರೀ ರಾಘವೇಂದ್ರ ಕಣ್ಣಿನ ಆಸ್ಪತ್ರೆ, ಇದು ಕೂಡ ಕಡೂರಿನಲ್ಲಿರುವಂಥದ್ದು. ಸುರಕ್ಷಿತ ಆಸ್ಪತ್ರೆ, ಇದು ಕೂಡ ಚಿಕ್ಕಮಗಳೂರು ಜಿಲ್ಲೆ ರತ್ನಗಿರಿ ರಸ್ತೆಯಲ್ಲಿ ಬರುವಂಥ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೆ. ಅಕ್ಷಯ ಗ್ಲೋಬಲ್ ಹಾಸ್ಪಿಟ್ಲೆ, ಇದು ಕೂಡ ಚಿತ್ರದುರ್ಗದಲ್ಲಿರುವಂಥದ್ದು. ಈಗ ಚಿತ್ರದುರ್ಗ ಜಿಲ್ಲೆ ಯಾವ್ಯಾವಿದೆ ಅಂತ ನೋಡ್ತಾ ಹೋಗೋಣ. ಚಿತ್ರದುರ್ಗದಲ್ಲಿ ಅಕ್ಷಯ ಗ್ಲೋಬಲ್ ಹಾಸ್ಪಿಟ್ಲೆ ಮತ್ತು ಸರ್ಕಾರಿ ಜಿಲ್ಲಾ ಆಸ್ಪತ್ರೆ, ತಿರುಮಲ ಆಸ್ಪತ್ರೆ ಚಳ್ಳಕೆರೆ, ತ್ರಿನೇತ್ರಿ ಕಣ್ಣಿನ ಆಸ್ಪತ್ರೆ ಹಿರಿಯೂರು, ದೃಷ್ಟಿ ಕಣ್ಣಿನ ಆಸ್ಪತ್ರೆ ತುರುವನೂರು ರಸ್ತೆ ಚಿತ್ರದುರ್ಗ, ದೃಷ್ಟಿಧಾಮ ಕಣ್ಣಿನ ಆಸ್ಪತ್ರೆ ಹಿರಿಯೂರು, ನೇತ್ರಜ್ಯೋತಿ ಕಣ್ಣಿನ ಆಸ್ಪತ್ರೆ ತುರುವನೂರು ಚಿತ್ರದುರ್ಗ, ನೇತ್ರಾಲಯ ಅಂತ ಎರಡೆರಡು ಕೊಟ್ಟಿದ್ದಾರೆ. ಇದು ಹೊಸದುರ್ಗದಲ್ಲಿದೆ. ಬಸಪ್ಪ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತುರುವನೂರು ರಸ್ತೆ, ಬಸವೇಶ್ವರ ವೈದ್ಯಕೀಯ ಕಾಲೇಜು ಚಿತ್ರದುರ್ಗ, ಲಕ್ಷ್ಮೀ ಶ್ರೀನಿವಾಸ್ ನರ್ಸಿಂಗ್ ಹೋಮ್ ಚಳ್ಳಕೆರೆ, ವಿನಾಯಕ ಆಸ್ಪತ್ರೆ ಹೊಸದುರ್ಗ, ವಿಶ್ವಬಂಧು ನೇತ್ರಾಲಯ ಹೊಳಲ್ಕೆರೆ ಚಿತ್ರದುರ್ಗ, ಸಂಜಯ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಚಿತ್ರದುರ್ಗ ಮತ್ತು ಹೊಸದುರ್ಗದಲ್ಲಿದೆ. ಅಕ್ಷರ ನೇತ್ರ ಪ್ರತಿಷ್ಠಾನ, ಇದು ತುಮಕೂರಿನಲ್ಲಿರುವಂಥದ್ದು. ಆಕಾಶ್ ಐ ಕೇರ್ ಹಾಸ್ಪಿಟಲ್ ಮಧುಗಿರಿಯಲ್ಲಿರುವಂಥದ್ದು. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕುಣಿಗಲ್ಲಲ್ಲಿರುವಂಥದ್ದು. ಕಲ್ಲೇಶ್ವರ ಆಸ್ಪತ್ರೆ ತುಮಕೂರಿನಲ್ಲಿರುವಂಥದ್ದು. ಕುಮಾರ್ ಆಸ್ಪತ್ರೆ ತಿಪ್ಟೂರಿನಲ್ಲಿರುವಂಥದ್ದು. ಗೀತಾ ನರ್ಸಿಂಗ್ ಹೋಮ್ ತಿಪ್ಟೂರಲ್ಲಿರುವಂಥದ್ದು. ಗುರುಶ್ರೀ ಆಸ್ಪತ್ರೆ ತುಮಕೂರಿನಲ್ಲಿರುವಂಥದ್ದು. ಚಾಲುಕ್ಯ ಆಸ್ಪತ್ರೆ, ಇದು ಕೂಡ ಗುಬ್ಬಿಯಲ್ಲಿ ಅಂತೇಳೋದು ನೋಡಿ, ಗುಬ್ಬಿ ತಾಲೂಕಿನಲ್ಲಿರುವಂಥದ್ದು. ಸಂಜೀವಿ ನರ್ಸಿಂಗ್ ಹೋಮ್ ತುಮಕೂರು ಜಿಲ್ಲೆ ತಿಪ್ಟೂರಿನಲ್ಲಿರುವಂಥದ್ದು. ಚೇತನ ಆಸ್ಪತ್ರೆ, ಇದು ತುಮಕೂರು ಜಿಲ್ಲೆ. ಜ್ಯೋತಿ ನೇತ್ರಾಲಯ, ಇದು ಕೂಡ ಶಿರಾದಲ್ಲಿರುವಂಥದ್ದು. ಇನ್ನೊಂದು ಜ್ಯೋತಿ ನೇತ್ರಾಲಯ, ಇದು ಕೂಡ ತಿಪ್ಟೂರಲ್ಲಿರುವಂಥದ್ದು. ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಇದು ಕೂಡ ತುಮಕೂರಲ್ಲಿರುವಂಥದ್ದು. ದೃಷ್ಟಿ ಕಣ್ಣಿನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತುಮಕೂರು ಕೊರಟಗೆರೆಯಲ್ಲಿರುವಂಥದ್ದು. ನಯನಧಾಮ ಕಣ್ಣಿನ ಆಸ್ಪತ್ರೆ, ಇದು ಕೂಡ ಬಟವಾಡಿ ಬೆಂಗಳೂರು ರೋಡಲ್ಲಿರುವಂಥ ಬಟವಾಡಿಯಲ್ಲಿ ಬರುವಂಥ ಹೊನ್ನಾವರದಲ್ಲಿರುವಂಥ ಆಸ್ಪತ್ರೆ. ಇದು ಹೊನ್ನಾವರದ ನಯನಧಾಮ ಕಣ್ಣಿನ ಆಸ್ಪತ್ರೆ. ಭೂನಾ ಆಸ್ಪತ್ರೆ, ಇದು ಕೂಡ ಪಾವಗಡದಲ್ಲಿರುವಂಥದ್ದು. ಮಂಜುಳಾ ನೇತ್ರಾಲಯ, ಇದು ಕೂಡ ಪಾವಗಡದಲ್ಲಿರುವಂಥದ್ದು. ಮಹಾದೇವಪ್ಪ ಕಣ್ಣಿನ ಆಸ್ಪತ್ರೆ ಲೇಜರ್ ಆಸ್ಪತ್ರೆ, ಇದು ಕೂಡ ತುಮಕೂರಿನಲ್ಲಿರುವಂಥದ್ದು. ಮೂಕಾಂಬಿಕಾ ಮೋದಿ ನೇತ್ರಾಲಯ, ಈ ಒಂದು ಮೂಕಾಂಬಿಕಾ ಮೋದಿ ನೇತ್ರಾಲಯ, ಇದು ಕೂಡ ತುಮಕೂರಿನಲ್ಲಿ ಇರುವಂಥದ್ದು. ರಘು ಆಸ್ಪತ್ರೆ, ಇದು ಕೂಡ ಶಿರಾದಲ್ಲಿದೆ. ರಾಘವೇಂದ್ರ ಆಸ್ಪತ್ರೆ, ಇದು ಕೂಡ ಮಧುಗಿರಿಯಲ್ಲಿದೆ. ವಾಸನ್ ಐ ಕೇರ್ ಹಾಸ್ಪಿಟ್ಲೆ, ಇದು ಕೂಡ ತುಮಕೂರಿನಲ್ಲಿದೆ. ಶಾರದಾ ಆಸ್ಪತ್ರೆ ಶಿರಾನಲ್ಲಿದೆ. ಶ್ರೀ ನಂಜಪ್ಪ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲೆ, ಇದು ಉಳಿಯಾರ್ ಅಂತ ಕೊಟ್ಟಿದ್ದಾರೆ, ಉಳಿಯಾರ್ ತುಮಕೂರಿನಲ್ಲಿದೆ. ವಿಜಯ್ ನರ್ಸಿಂಗ್ ಹೋಮ್, ಇದು ಕೂಡ ತಿಪ್ಟೂರಲ್ಲಿದೆ. ಅದೇ ರೀತಿಯಾಗಿ ಸಪ್ತಗಿರಿ ಆಸ್ಪತ್ರೆ, ಇದು ಕುಮಿಗಲ್ ತುಮಕೂರಿನಲ್ಲಿದೆ. ಶ್ರೀ ಸಾಯಿ ಗಂಗಾ ನರ್ಸಿಂಗ್ ಹೋಮ್ ಚಿಕ್ಕನಾಯಕನಹಳ್ಳಿ ತುಮಕೂರು. ಶ್ರೀ ಸಾಯಿ ನೇತ್ರಾಲಯ ದಂತ ಆರೈಕೆ, ಇದು ಕೂಡ ತುಮಕೂರಲ್ಲಿದೆ. ಸಿದ್ಧಾರ್ಥ್ ವೈದ್ಯಕೀಯ ಕಾಲೇಜು, ಇದು ಕೂಡ ಆಗಲಕೋಟೆ ತುಮಕೂರಿನಲ್ಲಿದೆ. ಅದೇ ರೀತಿಯಾಗಿ ಶ್ರೀ ಸ್ವಾಮಿ ವಿವೇಕಾನಂದ ಇಂಟಿಗ್ರೇಟೆಡ್ ಗ್ರಾಮೀಣ ಆರೋಗ್ಯ ಕೇಂದ್ರ ಪಾವಗಡದಲ್ಲಿರುವಂಥದ್ದು. ಶ್ರೀದೇವಿ ವೈದ್ಯಕೀಯ ವಿಜ್ಞಾನ ಸಂಶೋಧನಾ ಕೇಂದ್ರ ಆಸ್ಪತ್ರೆ, ಇದು ಕೂಡ ತುಮಕೂರದಲ್ಲಿರುವಂಥದ್ದು. ಸಾಕ್ಷಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಳಿಯಾರ್ ತುಮಕೂರಿನಲ್ಲಿರುವಂಥದ್ದು. ಅದೇ ರೀತಿಯಾಗಿ ಸಿದ್ಧಗಂಗಾ ಆಸ್ಪತ್ರೆ, ಇದು ಕೂಡ ತುಮಕೂರಲ್ಲಿರುವಂಥದ್ದು. ಸುನಂದ ಕಣ್ಣಿನ ಆಸ್ಪತ್ರೆ, ಇದು ಕೂಡ ತಿಪ್ಟೂರಲ್ಲಿರುವಂಥದ್ದು. ಸ್ವಾತಿ ಆಸ್ಪತ್ರೆ, ಇದು ಕೂಡ ತುಮಕೂರು ಶಿರಾದಲ್ಲಿರುವಂಥದ್ದು. ಹೇಮಾವತಿ ಆಸ್ಪತ್ರೆ, ಇದು ಕೂಡ ತುಮಕೂರಲ್ಲಿರುವಂಥದ್ದು. ಅದೇ ರೀತಿಯಾಗಿ ನಂಜುಂಡಪ್ಪ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ಕುಣಿಗಲ್ಲಿರುವಂಥದ್ದು. ಪಿಂಟೋ ಆಸ್ಪತ್ರೆ ಬೆಳ್ತಂಗಡಿಯಲ್ಲಿರುವಂಥದ್ದು. ಇದು ದಕ್ಷಿಣ ಕನ್ನಡ ಜಿಲ್ಲೆ ಇವಾಗ ಪ್ರಾರಂಭ ಆಯಿತು. ದಕ್ಷಿಣ ಕನ್ನಡ ಜಿಲ್ಲೆ ನೋಡ್ತಾ ಇರೋರು ನೋಡ್ಕೊಳ್ಳಿ ಯಾವ ಒಂದು ಆಸ್ಪತ್ರೆಗೆ ಟೈಅಪ್ ಇದೆ ಅಂತ. ಅಥೆನಾ ಆಸ್ಪತ್ರೆಯಲ್ಲಿ ಮಂಗಳೂರಿನಲ್ಲಿರುವಂಥದ್ದು ಅಥೆನಾ ಆಸ್ಪತ್ರೆ. ಆಳ್ವಾಸ್ ಆರೋಗ್ಯ ಕೇಂದ್ರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆ ತಾಲೂಕಿನಲ್ಲಿ ಇರುವಂಥದ್ದು. ಅದೇ ರೀತಿಯಾಗಿ ಇಂಡಿಯಾನಾ ಆಸ್ಪತ್ರೆ ಹೃದಯ ಸಂಸ್ಥೆ, ಇದು ಕೂಡ ಕಂಕನನಾಡಿ ಮಂಗಳೂರಲ್ಲಿರುವಂಥದ್ದು. ಒಮೆಗಾ ಆಸ್ಪತ್ರೆ
ಇದು ಕೂಡ ಕಂಕನಾಡಿ ಮಂಗಳೂರಿನಲ್ಲಿರುವಂಥದ್ದು. ಕಣಚೂರು ಆಸ್ಪತ್ರೆ ಮಂಗಳೂರಲ್ಲಿರುವಂಥದ್ದು. ಕಾನ್ಸೆಪ್ಟ ಆಸ್ಪತ್ರೆ, ಈ ಒಂದು ಕಾನ್ಸೆಪ್ಟ ಆಸ್ಪತ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿರುವಂಥದ್ದು. ಜನಪ್ರಿಯ ಮಲ್ಟಿ ಹಾಸ್ಪಿಟ್ಲೆ, ಇದು ಕೂಡ ಮಂಗಳೂರಿನ ಕಣ್ಣೂರಿನಲ್ಲಿರುವಂಥದ್ದು. ನ್ಯಾಯಮೂರ್ತಿ KS ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ, ಇದು ಕೂಡ ದೇರೆಕಟ್ಟೆ ಹಳ್ಳಿ ಅಂತ ಕೊಟ್ಟಿದ್ದಾರೆ, ದೇಳಕಟ್ಟೆ ಈ ಒಂದು ಊರಲ್ಲಿದೆ. ಅದೇ ರೀತಿಯಾಗಿ ಪ್ರಸಾದ್ ನೇತ್ರಾಲಯ ದಕ್ಷಿಣ ಕನ್ನಡ ಅಂತ ಕೊಟ್ಟಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಲ್ಲಿರುವಂಥದ್ದು. ಅದೇ ರೀತಿಯಾಗಿ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ದಕ್ಷಿಣ ಕನ್ನಡ ಗಾಂಧಿನಗರ ಸುಳ್ಯದಲ್ಲಿರುವಂಥದ್ದು. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪುತ್ತೂರಲ್ಲಿದೆ, ಸುಳ್ಯ ಒಂದಿದೆ, ಎರಡು ಕೂಡ ಸೇಮ್ ಹೆಸರಿದೆ, ಪ್ರಸಾದ್ ಅಂತ. ಸುಳ್ಯ ಒಂದು ತಾಲೂಕು ಮತ್ತು ಪುತ್ತೂರು ತಾಲೂಕು ಒಂದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಅದೇ ರೀತಿಯಾಗಿ ಫಾದರ್ ಮುಲ್ಲರ್ ಆಸ್ಪತ್ರೆ ನೋಡಿ, ಫಾದರ್ ಮುಲ್ಲರ್ ಆಸ್ಪತ್ರೆ ಈ ಒಂದು ಮಂಗಳೂರಿನಲ್ಲಿದೆ, ಮಂಗಳೂರಿನ ತುಂಬೆ ಅಂತಿದೆ, ಈ ಒಂದು ತುಂಬಿನಲ್ಲಿದೆ. ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಮುಲ್ಲರ್ ರಸ್ತೆ ಕಂಕನಾಡಿ ಮಂಗಳೂರಲ್ಲಿದೆ. ಬೆನಕ ಆರೋಗ್ಯ ಕೇಂದ್ರ, ಬೆನಕ ಮುಖ್ಯ ಆಸ್ಪತ್ರೆ ಕೊಟ್ಟಿದ್ದಾರೆ, ಉಜಿರೆ ದಕ್ಷಿಣ ಕನ್ನಡ ಅಂತ ಕೊಟ್ಟಿದೆ, ಅಂದರೆ ಉಯಿಜ್ರೆ ಅಂತ ಕೊಟ್ಟಿದ್ದಾರೆ. ಊರ ಹೆಸರು ನೋಡಿ ತುಂಬ ಡಿಫ್ರೆಂಟ್ ಆಗಿದೆ, ಉಯಿಜ್ರೆ ಅಂತ ಕೊಟ್ಟಿದ್ದಾರೆ. ಮತ್ತು ಇನೆಪೋಯ ವೈದ್ಯಕೀಯ ಅಂತ ಕೊಟ್ಟಿದ್ದಾರೆ, ಇನೆಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ, ಇದು ನಿತ್ಯಾನಂದ ನಗರ ದೇಳಕಟ್ಟೆ ಮಂಗಳೂರಿನಲ್ಲಿದೆ. ಇನೆಪೋಯ ಸ್ಪೆಷಾಲಿಟಿ ಆಸ್ಪತ್ರೆ ಇನ್ನೊಂದು ಇದೆ. ಸೊ ಇದು ಕೋಡಿಯಾಳ ಬೈಲ್ ಮಂಗಳೂರು ಕೊಟ್ಟಿದ್ದಾರೆ, ಮಂಗಳೂರಲ್ಲಿರುವಂಥದ್ದು. ಅದೇ ರೀತಿಯಾಗಿ ಶ್ರೀಕೃಷ್ಣ ಆಸ್ಪತ್ರೆ ದಕ್ಷಿಣ ಕನ್ನಡ ಬೆಳ್ತಂಗಡಿಯಲ್ಲಿರುವಂಥದ್ದು. ಶ್ರೀನಿವಾಸ್ ವೈದ್ಯಕೀಯ ಕಾಲೇಜು ಸೂರತ್ಕಲ್ ಅಂತ ಕೊಟ್ಟಿದ್ದಾರೆ, ಮಂಗಳೂರು ಸೂರತ್ಕಲ್ ಇರುವಂಥದ್ದು. ಸೋಮಯಾಜಿ ಆಸ್ಪತ್ರೆ, ಇದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೋಡು ಮಾರ್ಗ ಬಂಟ್ವಾಳದಲ್ಲಿರುವಂಥದ್ದು. SS ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಬೈಪಾಸ್ ರಸ್ತೆ ದಾವಣಗೆರೆಯಲ್ಲಿರುವಂಥದ್ದು. ದಾವಣಗೆರೆ ಜಿಲ್ಲೆ ಇವಾಗ ಪ್ರಾರಂಭ ಆಗಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ಬರುವಂಥ SS ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಕೊಟ್ಟಿದ್ದಾರೆ. SSMS ಅಂತ ಕೊಟ್ಟಿದ್ದಾರೆ, SSMS ಸ್ಪರ್ಶ ಆಸ್ಪತ್ರೆ, ಈ ಒಂದು ಸ್ಪರ್ಶ ಆಸ್ಪತ್ರೆ ದಾವಣಗೆರೆಯಲ್ಲಿರುವಂಥದ್ದು. ಅನೂಪ ಆಸ್ಪತ್ರೆ ಈ ಒಂದು ದಾವಣಗೆರೆಯಲ್ಲಿರುವಂಥದ್ದು. ಆರೈಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ದಾವಣಗೆರೆ. ಆಶ್ರಯ ಆಸ್ಪತ್ರೆ ದಾವಣಗೆರೆ. ಕಡ್ಲಿ ನಿಂಗಮ್ಮ ಸ್ಮಾರಕ ಆಸ್ಪತ್ರೆ, ಇದು ಕೂಡ ದಾವಣಗೆರೆಯಲ್ಲಿರುವಂಥದ್ದು. ಕಣ್ಣಿನ ಆರೈಕೆ ಕೇಂದ್ರ, ಇದು ಕೂಡ ದಾವಣಗೆರೆಯಲ್ಲಿರುವಂಥದ್ದು. ಶ್ರೀ ಗುರು ಆಸ್ಪತ್ರೆ, ಇದು ಕೂಡ ದಾವಣಗೆರೆಯಲ್ಲಿರುವಂಥದ್ದು. ತವಕುಲ್ ಆಸ್ಪತ್ರೆ, ಇದು ಕೂಡ ದಾವಣಗೆರೆ ನೇತ್ರಾಲಯ ದಾವಣಗೆರೆ ಅಂತ ಕೊಟ್ಟಿದ್ದಾರೆ. ದೃಷ್ಟಿ ವಿಶೇಷ ಕಣ್ಣಿನ ಕ್ಲಿನಿಕ್ ಅಂತ ಕೊಟ್ಟಿದ್ದಾರೆ, ಇದು ಕೂಡ ದಾವಣಗೆರೆಯಲ್ಲಿ ಇರುವಂಥದ್ದು. ನಂದಪ್ಪ ಆಸ್ಪತ್ರೆ, ಇದು ಕೂಡ ದಾವಣಗೆರೆಯಲ್ಲಿ ಇರುವಂಥದ್ದು. ನಯನ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಇದು ಕೂಡ ದಾವಣಗೆರೆಯಲ್ಲಿರುವಂಥದ್ದು. ನವೋದಯ ಆಸ್ಪತ್ರೆ ಪ್ರಾದೇಶಿಕ ಟ್ರಾಮಾ ಕೇರ್ ಸೆಂಟರ್ ದಾವಣಗೆರೆ. ಬಸವೇಶ್ವರ ಆರೋಗ್ಯ ಕೇಂದ್ರ, ಇದು ಕೂಡ ದಾವಣಗೆರೆಯಲ್ಲಿರುವಂಥದ್ದು. ಬಾಪೂಜಿ ಆಸ್ಪತ್ರೆ ದಾವಣಗೆರೆ. ಮೃತ್ಯುಂಜಯ ಸ್ಮಾರಕ ಕಣ್ಣಿನ ಆಸ್ಪತ್ರೆ, ಇದು ಕೂಡ ದಾವಣಗೆರೆಯಲ್ಲಿ ಇರುವಂಥದ್ದು. ವಾಗೀಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಇದು ಕೂಡ ದಾವಣಗೆರೆಯಲ್ಲಿ ಇರುವಂಥದ್ದು. ವಾಸನ್ ಐ ಕೇರ್ ಆಸ್ಪತ್ರೆ ದಾವಣಗೆರೆ. ವಿಶ್ವರಾಧ್ಯ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ದಾವಣಗೆರೆ. ವಿಶ್ವಾಸ್ ಲೈಫ್ ಕೇರ್, ಇದು ಕೂಡ ದಾವಣಗೆರೆಯಲ್ಲಿರುವಂಥದ್ದು. ಸಿರಿದುರ್ಗ ಆಸ್ಪತ್ರೆ, ಇದು ಕೂಡ ದಾವಣಗೆರೆಯಲ್ಲಿರುವಂಥದ್ದು. ಶ್ರೀ ಭಗವಾನ್ ಮಹಾವರ್ ಜೈನ್ ಹಾಸ್ಪಿಟ್ಲೆ, ಇದು ಕೂಡ ದಾವಣಗೆರೆಯಲ್ಲಿರುವಂಥದ್ದು. ಸೋಮೇಶ್ವರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲೆ, ಇದು ಕೂಡ ದಾವಣಗೆರೆಯಲ್ಲಿರುವಂಥದ್ದು. ಅದೇ ರೀತಿಯಾಗಿ ಸಂಜೀವಿನಿ ಆಸ್ಪತ್ರೆ ದಾವಣಗೆರೆ. ಸಿಟಗೇರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಅಂತಿದು, ಸಿಟಗೇರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ದಾವಣಗೆರೆದು. ಸಿಟಿ ಸೆಂಟ್ರಲ್ ಹಾಸ್ಪಿಟ್ಲೆ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ. ಸುಕ್ಷೇಮ ಆಸ್ಪತ್ರೆ ದಾವಣಗೆರೆ. ಸುಶ್ರುತ ಕಣ್ಣಿನ ಆಸ್ಪತ್ರೆ ದಾವಣಗೆರೆ. ಸೂರ್ಯೋದಯ ಆಸ್ಪತ್ರೆ ದಾವಣಗೆರೆ. ಸ್ಪಂದನ
ಮೂತ್ರಶಾಸ್ತ್ರ ಕೇಂದ್ರ ಅಂತ ಕೊಟ್ಟಿದ್ದಾರೆ. ಸ್ಪಂದನ ಮೂತ್ರಶಾಸ್ತ್ರ ಕೇಂದ್ರ ದಾವಣಗೆರೆಯಲ್ಲಿರುವಂಥ ಹಾಸ್ಪಿಟ್ಲ್ ಇದು. ನೆಕ್ಸ್ಟ್ ಇವಾಗ ಧಾರವಾಡ ಜಿಲ್ಲೆಯಲ್ಲಿ ಓಪನ್ ಆಗಿರುವಂಥ ಅಂದರೆ ಟೈಅಪ್ ಇರುವಂಥ ಹಾಸ್ಪಿಟ್ಲ್ ಹೆಸರುಗಳು ಇವಾಗ ಹೇಳ್ತಾ ಹೋಗ್ತೀನಿ. ನೀವು ಧಾರವಾಡದವ್ರು ಆಗಿದ್ದರೆ ಇದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಧಾರವಾಡದಲ್ಲಿ ಯಾವೆಲ್ಲ ಹಾಸ್ಪಿಟ್ಲ್ಗಳು ಟೈಅಪ್ ಇದಾವೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಅಶೋಕ ಆಸ್ಪತ್ರೆ ಹುಬ್ಬಳ್ಳಿಯಲ್ಲಿರುವಂಥದ್ದು, ಎಂ ಜೋಶಿ ನೇತ್ರಾಲಯ ಧಾರವಾಡ ಅಂತ ಕೊಟ್ಟಿದ್ದಾರೆ. ಎಂ ಜೋಶಿ ಕಣ್ಣಿನ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ, ಇದು ಹುಬ್ಬಳ್ಳಿಯಲ್ಲಿ ಇರುವಂಥದ್ದು. ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿಯಲ್ಲಿರುವಂಥದ್ದು. ಜಯಪ್ರಿಯ ಆಸ್ಪತ್ರೆ ಇದು ಕೂಡ ಹುಬ್ಬಳ್ಳಿಯಲ್ಲಿರುವಂಥದ್ದು. JV ಐ ವರ್ಲ್ಡ್ ಇದು ಕೂಡ ಹುಬ್ಬಳ್ಳಿಯಲ್ಲಿರುವಂಥದ್ದು. ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಧಾರವಾಡ. ಡಾಕ್ಟರ್ ಅಗರ್ವಾಲ್ ಹೆಲ್ತ್ ಕೇರ್ ಲಿಮಿಟೆಡ್ ಇದು ಕೂಡ ಹುಬ್ಬಳ್ಳಿಯಲ್ಲಿರುವಂಥದ್ದು. ತಥಾವರ್ದೇಶ ಆಸ್ಪತ್ರೆ ಇದು ಕೂಡ ಹುಬ್ಬಳ್ಳಿಯಲ್ಲಿರುವಂಥದ್ದು. ಹುಬ್ಬಳ್ಳಿ ಮತ್ತು ಧಾರವಾಡ ಜನರಿಗೆ ಇದು ಗೊತ್ತಾಗುತ್ತೆ ಯಾವೊಂದು ಹಾಸ್ಪಿಟ್ಲು ನಿಮ್ಮ ಒಂದು ಹುಬ್ಬಳ್ಳಿಯಲ್ಲಿ ಧಾರವಾಡದಲ್ಲಿದ್ದಾವೆ. ಆ ಒಂದು ಹಾಸ್ಪಿಟ್ಲ್ ಲಿಸ್ಟ್ ಹೇಳ್ತಾ ಹೋಗ್ತೀನಿ. ನೀವು ಕೂಡ ಹುಬ್ಬಳ್ಳಿ ಧಾರವಾಡದವರಾಗಿದ್ದರೆ ಈ ಒಂದು ಆಸ್ಪತ್ರೆಗೆ ಹೋಗಿ ನೀವು ಈ ಒಂದು ಚಿಕಿತ್ಸೆಯನ್ನು ಪಡ್ಕೋಬೋದು ಯಶಸ್ವಿನಿ ಕಾರ್ಡ್ ಇದ್ದರೆ. ದಿವ್ಯ ಜ್ಯೋತಿ ಕಣ್ಣಿನ ಆಸ್ಪತ್ರೆ ಇದು ಕೂಡ ಹುಬ್ಬಳ್ಳಿಯಲ್ಲಿ ಇರುವಂಥದ್ದು. ದೀಶಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಇದು ಕೂಡ ಹುಬ್ಬಳ್ಳಿಯಲ್ಲಿರುವಂಥದ್ದು. ಅದೇ ರೀತಿಯಾಗಿ ನಾಲ್ವಾಡ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದು ಕೂಡ ಹುಬ್ಬಳ್ಳಿಯಲ್ಲಿ ಇರುವಂಥದ್ದು. ಬಾಲಾಜಿ ಇನ್ಸ್ಟಿಟ್ಯೂಟ್ ಆಫ್ ನ್ಯೂರೋ ಸೈನ್ಸ್ ಆ್ಯಂಡ್ ಟ್ರಾಮಾ ಸೆಂಟರ್ ಇದು ಕೂಡ ಹುಬ್ಬಳ್ಳಿಯಲ್ಲಿರುವಂಥದ್ದು. ವಾಸನ್ ಐ ಕೇರ್ ಆಸ್ಪತ್ರೆ ಹುಬ್ಬಳ್ಳಿಯಲ್ಲಿರುವಂಥದ್ದು. ವಾಸನ್ ಐ ಕೇರ್ ಹಾಸ್ಪಿಟ್ಲೆ ಇದು ಕೂಡ ಧಾರವಾಡದಲ್ಲಿರುವಂಥದ್ದು. ವಿಠಲ್ ಸ್ಮಾರಕ ಆಸ್ಪತ್ರೆ ಇದು ಕೂಡ ಹುಬ್ಬಳ್ಳಿಯಲ್ಲಿರುವಂಥದ್ದು. ವಿಹಾನ್ ಹಾರ್ಟ್ ಕೇರ್ ಆ್ಯಂಡ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದು ಹುಬ್ಬಳ್ಳಿಯಲ್ಲಿರುವಂಥದ್ದು. ಹುಬ್ಬಳ್ಳಿ ಸ್ಪೆಷಾಲಿಟಿ ಅಂತ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದು ವಿದ್ಯಾನಗರದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಧಾರವಾಡದ ವಿದ್ಯಾನಗರದಲ್ಲಿರುವಂಥದ್ದು ಹುಬ್ಬಳ್ಳಿ ಸೂಪರ್ ಸ್ಪೆಷಲ್ ಹಾಸ್ಪಿಟ್ಲೆ. ಜಿಂದಾಲ್ ಸಂಜೀವಿನಿ ಆಸ್ಪತ್ರೆ ಇದು ಬಳ್ಳಾರಿ ಜಿಲ್ಲೆಯಲ್ಲಿರುವಂಥದ್ದು. ಜಿಂದಾಲ್ ಸಂಜೀವಿನಿ ಆಸ್ಪತ್ರೆ ಬಳ್ಳಾರಿಯಲ್ಲಿರುವಂಥದ್ದು. ದಾನಮ್ಮ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಳ್ಳಾರಿಯಲ್ಲಿ ಇರುವಂಥದ್ದು. ಬಳ್ಳಾರಿ ಜಿಲ್ಲೆಯವರು ನೋಡ್ತಾ ಇದ್ದರೆ ಯಾವೊಂದು ಹಾಸ್ಪಿಟ್ಲ್ಗಳು ನಿಮ್ಮ ಬಳ್ಳಾರಿ ಜಿಲ್ಲೆ ಇದ್ದಾವೆ ಅಂತ ನೋಡ್ಕೊಳ್ಳಿ. ಬಳ್ಳಾರಿ ಹೃದಯಾಲಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಳ್ಳಾರಿ. ಭಾಗ್ಯ ಆಸ್ಪತ್ರೆ ಬಳ್ಳಾರಿ. ಮಾಧುರಿ ನರ್ಸಿಂಗ್ ಹೋಮ್ ಬಳ್ಳಾರಿ. ವಿಜಯ ನಾಗರಾಜ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲೆ ಬಳ್ಳಾರಿ. ಅತ್ಯುತ್ತಮ ಕುಂಟೋಜಿ ಮಲ್ಟಿ ಸ್ಪೆಷಾಲಿಟಿ ಬಾಗಲಕೋಟೆ. ನೋಡಿ ಬಳ್ಳಾರಿಯಲ್ಲಿ ಭಾಳಷ್ಟು ಕಡಿಮೆ ಇದ್ದಾವೆ, ಕೇವಲ ನೋಡಿ 5 ಇದ್ದಾವೆ. 5ರಿಂದ 6 ಹಾಸ್ಪಿಟ್ಲ್ ಇದ್ದಾವೆ ಬಳ್ಳಾರಿಯಲ್ಲಿ. ಇವಾಗ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥ ಹಾಸ್ಪಿಟ್ಲ್ಗಳನ್ನು ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಬಾಗಲಕೋಟೆಯಲ್ಲಿರುವಂಥದ್ದು ಅತ್ಯುತ್ತಮ ಕುಂಟೋಜಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಾಗಲಕೋಟೆಯಲ್ಲಿರುವಂಥದ್ದು. ಆರೋಗ್ಯಧಾಮ ಆಸ್ಪತ್ರೆ ಮುಧೋಳದಲ್ಲಿರುವಂಥದ್ದು. ಅರ್ಥೋಕೇರ್ ಆಸ್ಪತ್ರೆ ರಬಕವಿಯಲ್ಲಿರುವಂಥದ್ದು. ಆಶಾಕಿರಣ ಹೆರಿಗೆ ಹಾಸ್ಪಿಟ್ಲು ಇದು ಕೂಡ ಬನಹಟ್ಟಿಯಲ್ಲಿ ಇರುವಂಥದ್ದು. ನೋಡಿ ಬಾಗಲಕೋಟೆಯಲ್ಲಿ ಕೂಡ ಭಾಳಷ್ಟು ಇದ್ದಾವೆ. ಇಲ್ಲಿ ಆಶೀರ್ವಾದ ಆಸ್ಪತ್ರೆ ಬಾಗಲಕೋಟೆ. ಉಗ್ರನ್ ಕಿಡ್ನಿ ಕೇರ್ ಆಸ್ಪತ್ರೆ ಜಮಖಂಡಿ. AV ದಡ್ಡೇನವರ್ ಅಂತ ಕೊಟ್ಟಿದ್ದಾರೆ. AV ದಡ್ಡೇನವರ್ ಹಾಸ್ಪಿಟ್ಲೆ ನವನಗರದಲ್ಲಿರುವಂಥದ್ದು. MM ಜೋಶಿ ನೇತ್ರ ಸಂಸ್ಥೆ ಪ್ರೈವೇಟ್ ಲಿಮಿಟೆಡ್ ಇದು ಕೂಡ ಬಾಗಲಕೋಟೆಯಲ್ಲಿರುವಂಥದ್ದು. ಐ ಬಡ್ಡಿ ಕಣ್ಣಿನ ಅಂತ ಕೊಟ್ಟಿದ್ದಾರೆ. ಐ ಬಡ್ಡಿ ಕಣ್ಣಿನ ಆಸ್ಪತ್ರೆ ನವನಗರದಲ್ಲಿರುವಂಥದ್ದು ಬಾಗಲಕೋಟೆ. ಕಟಾರೆ ನರ್ಸಿಂಗ್ ಹೋಮ್ ಇದು ಕೂಡ ಹುನಗುಂದಲ್ಲಿರುವಂಥದ್ದು. ಕಾಕಂಡಿಕಿ ಅಂತ ಕೊಟ್ಟಿದ್ದಾರೆ. ನೋಡಿ ಆಸ್ಪತ್ರೆ ಹೆಸರು ಡಿಫ್ರೆಂಟ್ ಆಗಿದೆ. ಕಾಕಂಡಕಿ ಆಸ್ಪತ್ರೆ. ಕಾಕಂಡಕಿ ಆಸ್ಪತ್ರೆ ಎಲ್ಲಿದೆಪ್ಪ ಅಂದರೆ ಇಳಕಲ್ನಲ್ಲಿದೆ. ಇಳಕಲ್ಲಿರುವಂಥ ಕಾಕಂಡಕಿ ಆಸ್ಪತ್ರೆ ಕೂಡ ಟೈಅಪ್ ಇದೆ ಯಶಸ್ವಿನಿ ಕಾರ್ಡ್ಗೆ. ಅದೇ ರೀತಿಯಾಗಿ ಕಾಕಂಡಿ ಕಣ್ಣಿನ ಆಸ್ಪತ್ರೆ ಇದು ಕೂಡ ಹುನಗುಂದಲ್ಲಿದೆ. ಇಳಕಲ್ ಹುನಗುಂದದಿಂದ ಕೊಟ್ಟಿದ್ದಾರೆ. ಕಾಂತಿ ಆಸ್ಪತ್ರೆ ಬಾಗಲಕೋಟೆ. ಕಾಮಕೇರಿ ಮಕ್ಕಳ ಮೆಟರ್ನಿಟಿ ಆಸ್ಪತ್ರೆ ಇದು ಕೂಡ ಮುಧೋಳದಲ್ಲಿದೆ. ಮುಧೋಳ ತಾಲೂಕಿನವರು ಕಾಮಕೇರಿ ಮಕ್ಕಳ ಮತ್ತು ಮಿಲಿಟರಿ ಆಸ್ಪತ್ರೆಯಲ್ಲಿ ನೀವು ಚಿಕಿತ್ಸೆಯನ್ನು ಪಡ್ಕೋಬೋದು. ಕುಬ್ಸದಾದ್ ಅಂತ ಕೊಟ್ಟಿದ್ದಾರೆ. ಕುಬ್ಸಾದ್ ಆಸ್ಪತ್ರೆ ಇದು ನವನಗರದಲ್ಲಿದೆ. ಕೃಷ್ಣ ನೇತ್ರ ಚಿಕಿತ್ಸೆ ಆಸ್ಪತ್ರೆ ಜಮಖಂಡಿ. ಕೇರೂಡಿ ಹೆಲ್ತ್ ಕೇರ್ ಇದು ಕೂಡ ಬಾಗಲಕೋಟೆನಲ್ಲಿದೆ. ಗೋಲ್ಡ್ ಆಸ್ಪತ್ರೆ ಬಾಗಲಕೋಟೆನಲ್ಲಿದೆ. ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಬಾಗಲಕೋಟೆ. ಡಾಕ್ಟರ್ RG ಕರಡಿಗಿಮಠ ಸ್ಮಾರಕ ಅಂತ ಕೊಟ್ಟಿದ್ದಾರೆ. ಇದು ಬಾದಾಮಿಯಲ್ಲಿದೆ. ಡಾಕ್ಟರ್ MR
ಬೆಳಗಲಿ ಅವರ ಶಸ್ತ್ರಚಿಕಿತ್ಸಾ ಮತ್ತು ಹೆರಿಗೆ ಮನೆ ಅಂತ ಕೊಟ್ಟಿದ್ದಾರೆ. ಇದು ಬಾಗಲಕೋಟೆ ಜಿಲ್ಲೆ ಮುಧೋಳ ರಸ್ತೆಯಲ್ಲಿರುವಂಥ ಮಾಲಿಂಗಪುರ ಬಾಗಲಕೋಟೆ ಜಿಲ್ಲೆ ಅಂತ ಕೊಟ್ಟಿದ್ದಾರೆ. ಅದರದಾಗಿ ತೆಗ್ಗಿ ಆಸ್ಪತ್ರೆ ಬಾಗಲಕೋಟೆ ಅಂತ ಕೊಟ್ಟಿದ್ದಾರೆ. ತ್ರಿಶೀಲಾದೇವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಜಮಖಂಡಿ. ದಿನ್ನಿಮಣಿ ಆಸ್ಪತ್ರೆ ಇದು ಬಾಗಲಕೋಟೆ ಅಂತ ಕೊಟ್ಟಿದ್ದಾರೆ. ದೃಷ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಂಶೋಧನಾ ವಿಹಾರದುರ್ಗ ಬಾಗಲಕೋಟೆಯಲ್ಲಿರುವಂಥದ್ದು. ದೊಡ್ಡಣ್ಣವರ ಆಸ್ಪತ್ರೆ ಬಾಗಲಕೋಟೆಯಲ್ಲಿರುವಂಥದ್ದು. ಧನುಷ್ ಆಸ್ಪತ್ರೆ ಇದು ಕೂಡ ಬಾಗಲಕೋಟೆಯಲ್ಲಿರುವಂಥದ್ದು. ಧನ್ವಂತರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಜಮಖಂಡಿಯಲ್ಲಿರುವಂಥದ್ದು. ನದಾಫ್ ನರ್ಸಿಂಗ್ ಹೋಮ್ ರಬಕವಿಯಲ್ಲಿರುವಂಥದ್ದು. ನೀಲುಗಲ್ ಆಸ್ಪತ್ರೆ ಈ ಒಂದು ನೀಲುಗಲ್ ಆಸ್ಪತ್ರೆ ಬಾಗಲಕೋಟೆ ಬಾದಾಮಿಯಲ್ಲಿ ಇರುವಂಥ ನೀಲುಗಲ್ ಆಸ್ಪತ್ರೆ. ಪದ್ಮ ಆಸ್ಪತ್ರೆ ಜಮಖಂಡಿಯಲ್ಲಿರುವಂಥದ್ದು. ಪಾಟೀಲ್ ಆರ್ಥೋ ಟ್ರಾಮಾ ಸೆಂಟರ್ ಇದು ಕೂಡ ಇಳಕಲ್ನಲ್ಲಿರುವಂಥದ್ದು. ಪಾಟೀಲ್ ಆಸ್ಪತ್ರೆ ಇದು ಕೂಡ ಮಾಲಿಂಗಪುರ ಅಲ್ಲಿರುವಂಥದ್ದು. ಬಡಕಲಿ ಮೆಟರ್ನಿಟಿ ಮತ್ತು ಮಕ್ಕಳ ಆಸ್ಪತ್ರೆ ಇದು ಕೂಡ ಬಾಗಲಕೋಟೆಯಲ್ಲಿರುವಂಥದ್ದು. ಬನಶಂಕರಿ ಕಣ್ಣಿನ ಆಸ್ಪತ್ರೆ ಬಾಗಲಕೋಟೆ. ಬರಗಿ ಆಸ್ಪತ್ರೆ ಬಾಗಲಕೋಟೆ. ಬಿರಾದಾರ್ ಆಸ್ಪತ್ರೆ ಮುಧೋಳ ತಾಲೂಕಿನಲ್ಲಿರುವಂಥದ್ದು. ಬಾವಿ ಆಸ್ಪತ್ರೆ ಸಂಶೋಧನಾ ಕೇಂದ್ರ ಬಾಗಲಕೋಟೆ. ಮಾಂತೇಶ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಳಕಲ್. ಮಿರ್ಜಿ ಆಸ್ಪತ್ರೆ ಬಾಗಲಕೋಟೆ. ಮುನ್ಲಿ ಕಣ್ಣಿನ ಆರೈಕೆ ಕೇಂದ್ರ ಇದು ಬಾಗಲಕೋಟೆಯಲ್ಲಿರುವಂಥದ್ದು. ಅದೇ ರೀತಿಯಾಗಿ ರೀತಿ ಲೈಫ್ ಕೇರ್ ಸೆಂಟರ್ ಇದು ಕೂಡ ಮಾಲಿಂಗಪುರದಲ್ಲಿದೆ. ರೇಣುಕಾ ಆಸ್ಪತ್ರೆ ಬಾದಾಮಿ. ವಿ ಕೆ ಪಾಟೀಲ್ ಆರ್ಥೋಪೆಡಿಕ್ ಹಾಸ್ಪಿಟ್ಲೆ ಇದು ಕೂಡ ಮುಧೋಳದಲ್ಲಿದೆ. ವಿಠಲ್ ಕಣ್ಣಿನ ಆಸ್ಪತ್ರೆ ಬಾಗಲಕೋಟೆನಲ್ಲಿದೆ. ವಿರಿಂಚಿ ಆಸ್ಪತ್ರೆ ಮಾಲಿಂಗಪುರದಲ್ಲಿದೆ. ವೆಂಕಟೇಶ್ ಆಸ್ಪತ್ರೆ ಮುಧೋಳದಲ್ಲಿದೆ. ವೆಂಕಟೇಶ್ವರ ಹೆರಿಗೆ ಶಸ್ತ್ರಚಿಕಿತ್ಸಾ ಕೇಂದ್ರ ಮುಧೋಳದಲ್ಲಿದೆ. ಅಭಿನವ್ ಸರ್ಜಿಕಲ್ ಹಾಸ್ಪಿಟ್ಲೆ ಇದು ಕೂಡ ಜಮಖಂಡಿಯಲ್ಲಿದೆ. ಕೃಷ್ಣ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ ಇದು ಕೂಡ ಜಮಖಂಡಿಯಲ್ಲಿದೆ. ಪದ್ಮ ನರ್ಸಿಂಗ್ ಹೋಮ್ ಇದು ಕೂಡ ರಬಕವಿಯಲ್ಲಿದೆ. ಪರ್ವತೇಶ್ ಹಾಸ್ಪಿಟಲ್ ಇದು ಕೂಡ ಬಾದಾಮಿಯಲ್ಲಿದೆ. ಗುಳೇದಗುಡ್ಡ ಬಾದಾಮಿಯಲ್ಲಿ ಅಂತ ಕೊಟ್ಟಿದ್ದಾರೆ. ಬನಶಂಕರಿ ಆಸ್ಪತ್ರೆ ಗುಳೇದಗುಡ್ಡ. ವೆಂಕಟೇಶ್ವರ ಆಸ್ಪತ್ರೆ ರಾಮದುರ್ಗ ಬಾದಾಮಿ ಅಂತ ಕೊಟ್ಟಿದ್ದಾರೆ. ಶ್ರೀನಿವಾಸ್ ನರ್ಸಿಂಗ್ ಹೋಮ್ ಇದು ಕೂಡ ಮಾಲಿಂಗಪುರದಲ್ಲಿದೆ. ಶ್ರೀನಿವಾಸ್ ನೇತ್ರಾಲಯ ಇಳಕಲ್ನಲ್ಲಿದೆ. ಸಾಕಾ ಲ್ಯಾಪೋರೋಸ್ಕೋಪಿ ಆಸ್ಪತ್ರೆ ಇದು ಕೂಡ ಇಳಕಲ್ನಲ್ಲಿದೆ. ಸಂಜೀವಿನಿ ಮಕ್ಕಳ ಮತ್ತು ಕಣ್ಣಿನ ಆಸ್ಪತ್ರೆ ಇದು ಕೂಡ ಬಾಗಲಕೋಟೆಯಲ್ಲಿದೆ. ಸನದಿ ಆರ್ಥೋಪೆಡಿಕ್ ಹಾಸ್ಪಿಟ್ಲೆ ಜಮಖಂಡಿಲಿದೆ. ಸಾಯಿ ಆಧಾರ್ ಆರ್ಥೋಪೆಡಿಕ್ ಸೆಂಟರ್ ಮುಧೋಳಲ್ಲಿದೆ. ಸಾಯಿ ಲೀಲಾ ಆಸ್ಪತ್ರೆ ಮುಧೋಳಲ್ಲಿದೆ. ಸಿಟಿ ಆಸ್ಪತ್ರೆ ಇದು ಕೂಡ ಜಮಖಂಡಿಲಿದೆ. ಎಚ್ ಆರ್ ಕಟ್ಟಿ ಆಸ್ಪತ್ರೆ ಇದು ಕೂಡ ಬಾಗಲಕೋಟೆಯಲ್ಲಿದೆ. ಹೊಸಪೇಟೆ ನೇತ್ರ ಚಿಕಿತ್ಸೆ ಮುಧೋಳಲ್ಲಿದೆ. ಹೊಸೂರು ಆಸ್ಪತ್ರೆ ಇದು ಕೂಡ ಮುಧೋಳಲ್ಲಿದೆ. ಒಲೆಮೇಘ್ನ ಗುಡ್ ನ್ಯೂಸ್ ಸೊಸೈಟಿ ಇದು ಕೂಡ ಗೋಲೇಖಾನ್ ಬೀದರ್ನಲ್ಲಿದೆ. ಇವಾಗ ಬೀದರ್ ಜಿಲ್ಲೆಯಲ್ಲಿ ಸ್ಟಾರ್ಟ್ ಆಗಿರುವಂಥ ಯಶಸ್ವಿನಿ ಕಾರ್ಡಿಗೆ ಒಳಪಡುವಂಥ ಆಸ್ಪತ್ರೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ, ನೋಡ್ಕೋಬೋದು. ಮೊದಲನೇದಾಗಿ ಒಲೆಮೇಘ್ನ ಗುಡ್ ನ್ಯೂಸ್ ಸೊಸೈಟಿ ಆಸ್ಪತ್ರೆ, ಅದು ಅಪೆಕ್ಸ್ ಆಸ್ಪತ್ರೆ ಬೀದರ್ನಲ್ಲಿರುವಂಥದ್ದು. ಆರೋಗ್ಯ ಆಸ್ಪತ್ರೆ ಬೀದರಲ್ಲಿರುವಂಥದ್ದು. ಕಣ್ಮಣಿ ಕಣ್ಣಿನ ಆಸ್ಪತ್ರೆ ಬೀದರಲ್ಲಿರುವಂಥದ್ದು. ಕಸ್ತೂರಿ ಆಸ್ಪತ್ರೆ ಬೀದರ್. ಗುಡಿಗೆ ಆಸ್ಪತ್ರೆ ಬೀದರ್. ಗುರುನಾನಕ್ ಆಸ್ಪತ್ರೆ ಬೀದರ್. ಗುರುಪಾದಪ್ಪ ನಾಗಮಾರಪಳ್ಳಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೀದರ್. ಜಿಲ್ಲಾ ಆಸ್ಪತ್ರೆ ಬೀದರ್. ಡಾಕ್ಟರ್ ಜಾಧವ್ ಆಸ್ಪತ್ರೆ ಬಾಲ್ಕಿ. ಡಾಕ್ಟರ್ ಕೃಷ್ಣಮೂರ್ತಿ ಆಸ್ಪತ್ರೆ ರೆಹಬಾ ಸೆಂಟರ್ ಬೀದರ್. ತಲವಾಡೆ ಆಸ್ಪತ್ರೆ ಬೀದರ್ ಜಿಲ್ಲೆ. ತಲವಾಡೆ ಹಾಸ್ಪಿಟಲ್ ಬೀದರ್. ದುರ್ಗೆ ಕ್ಲಿನಿಕ್ ಬೀದರ್ ಜಿಲ್ಲೆ. ದೇಶಪಾಂಡೆ ನೇತ್ರಾಲಯ ಬೀದರ್. ಪಾಟೀಲ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಾಲ್ಕಿ. ಪ್ರಭಾ ಕಣ್ಣಿನ ಆಸ್ಪತ್ರೆ ಮಡವಾಳ ಸರ್ಕಲ್ ಬೀದರ್. ಬಸವಜ್ಯೋತಿ ನೇತ್ರಾಲಯ ಬೀದರ್. ಮೆಗೂರ್ ಐ ಕೇರ್ ಸೆಂಟರ್ ಬೀದರ್. ಯಶೋ ಸಾಯಿ ಆಸ್ಪತ್ರೆ ಬೀದರ್. ವಾಸು ಆಸ್ಪತ್ರೆ ಬೀದರ್. ವಿವೇಕ್ ಸರ್ಜಿಕಲ್ ಮತ್ತು ಮೆಟರ್ನಿಕ್ ನರ್ಸಿಂಗ್ ಹೋಮ್ ಬೀದರ್. ಶ್ರೀ ಆಸ್ಪತ್ರೆ ಬೀದರ್. ಗಜಾನನ್ ಹಾಸ್ಪಿಟಲ್ ಬೀದರ್. ಸಿದ್ಧಾರೂಢ್ ಚಾರಿಟೇಬಲ್ ಆಸ್ಪತ್ರೆ ಬೀದರ್. ಶೇಡಂಕರ್ ಆಸ್ಪತ್ರೆ ಬೀದರ್.
ಇಲಿಂಗ್ ಟ್ರೀ ಆಸ್ಪತ್ರೆ ಬೀದರ್, MVJ ವೈದ್ಯಕೀಯ ಮತ್ತು ಸಂಶೋಧನಾ ಆಸ್ಪತ್ರೆ ಬೆಂಗಳೂರು. ಇವಾಗ ಬೆಂಗಳೂರು ಜಿಲ್ಲೆಯದು ಪ್ರಾರಂಭ ಆಗಿದೆ. ಬೆಂಗಳೂರಿನಲ್ಲಿ ಇರುವಂಥ ಹಾಸ್ಪಿಟ್ಲ್ಗಳ ಹೆಸರು ಹೇಳ್ತಾ ಹೋಗ್ತೇನೆ, ನೋಡ್ಕೊಳ್ಳಿ. ನೀವು ಕೂಡ ಬೆಂಗಳೂರಿನವರಾಗಿದ್ದರೆ ನಿಮಗೆ ಉಪಯುಕ್ತ ಆಗ್ಬೋದು. ಆನ್ ಕೋವಿಲೆ ಕ್ಯಾನ್ಸರ್ ಆಸ್ಪತ್ರೆ ಬೆಂಗಳೂರು, SS ಸ್ಪರ್ಶ ಆಸ್ಪತ್ರೆ ಬೆಂಗಳೂರು, ಅಗರ್ವಾಲ್ ಐ ಹಾಸ್ಪಿಟಲ್ ಬೆಂಗಳೂರು, ಅನಂತಾಕ್ಷ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆಂಗಳೂರು ನೆಲಮಂಗಲದಲ್ಲಿರುವಂಥದ್ದು, ಅಭಿಷೇಕ್ ನೇತ್ರಾಲಯ ದೊಡ್ಡಬಳ್ಳಾಪುರ, ಅಮ್ಮ ಆಸ್ಪತ್ರೆ ಆನೇಕಲ್ನಲ್ಲಿರುವಂಥದ್ದು, ಆಕಾಶ್ ಆಸ್ಪತ್ರೆ ದೇವನಹಳ್ಳಿಯಲ್ಲಿರುವಂಥದ್ದು, ಆಕ್ಸ್ಫರ್ಡ್ ವೈದ್ಯಕೀಯ ಕಾಲೇಜು ಆನೇಕಲ್ನಲ್ಲಿರುವಂಥದ್ದು, ಆಘಾತ್ ಮತ್ತು ತುರ್ತು ನಿಗಾ ಕೇಂದ್ರ ಇದು ಕೂಡ ಬೆಂಗಳೂರಲ್ಲಿರುವಂಥದ್ದು, ಆಳ್ವಾಸ್ ಆಸ್ಪತ್ರೆ ನೋಡಿ, ಆಲ್ಟಾಸ್ ಆಸ್ಪತ್ರೆ, LTS ಶಿವಪ್ರಸಾದ್ ಆಸ್ಪತ್ರೆ ಘಟಕ LLP ಅಂತ ಕೊಟ್ಟಿದ್ದಾರೆ ಬೆಂಗಳೂರು, ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಸೈನ್ಸ್ ಮತ್ತು ಅಂಗಕಶಿ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಬೆಂಗಳೂರಲ್ಲಿ ನಿಂತಿರುವುದು, ಇನ್ಸ್ಟಿಟ್ಯೂಟ್ ಆಫ್ ನೇಪ್ರೋ ಮೂತ್ರಶಾಸ್ತ್ರ ಅಂತ ಕೊಟ್ಟಿದ್ದಾರೆ ಬೆಂಗಳೂರು, ಈಸ್ಟ್ ಪಾಯಿಂಟ್ ಆಸ್ಪತ್ರೆ ಬೆಂಗಳೂರು, MS ರಾಮಯ್ಯ ಆಸ್ಪತ್ರೆ ಬೆಂಗಳೂರು, ಕರ್ನಾಟಕ ಕ್ಯಾನ್ಸರ್ ಆಸ್ಪತ್ರೆ, ಚಿಗುರು ಕ್ಯಾನ್ಸರ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಆಸ್ಪತ್ರೆ ಬೆಂಗಳೂರು, ಕಿದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಸ್ಪತ್ರೆ ಬೆಂಗಳೂರು, ಕಿಮ್ಸ್ ಸಂಶೋಧನಾ ಕೇಂದ್ರ ಬೆಂಗಳೂರು, ಕೃಷ್ಣ ನೇತ್ರಾಲಯ ಬೆಂಗಳೂರು, ಜಯದೇವ ಕಾರ್ಡಿಯಾಲಜಿ ಸಂಸ್ಥೆ ಬೆಂಗಳೂರು, GEF ಕಣ್ಣಿನ ಆಸ್ಪತ್ರೆ ಬೆಂಗಳೂರು, ಟ್ರಿನಿಟಿ ಹಾಸ್ಪಿಟಲ್ ಹಾರ್ಟ್ ಫೌಂಡೇಶನ್ ಬಸವನಗುಡಿ ಬೆಂಗಳೂರು, ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಯಲಹಂಕದಲ್ಲಿರುವಂಥದ್ದು, ದಿಶಾ ಮೆಡಿಕಲ್ ಸರ್ವಿಸ್ RB ರಸ್ತೆ ದಾವನಹಳ್ಳಿಯಲ್ಲಿರುವಂಥದ್ದು, ನೇತ್ರಧಾಮ ಆಸ್ಪತ್ರೆ ಜಯನಗರ ಬೆಂಗಳೂರಲ್ಲಿರುವಂಥದ್ದು, ನೇತ್ರಧಾಮ ಆಸ್ಪತ್ರೆ ಪಿಣ್ಯದಲ್ಲಿರುವಂಥದ್ದು, ನ್ಯೂ ವರಲಕ್ಷ್ಮಿ ಆಸ್ಪತ್ರೆ ಬೆಂಗಳೂರು ರಾಜಾಜಿನಗರ, ಪೀಪಲ್ ಟ್ರೀ ಆಸ್ಪತ್ರೆ ಇದು ಕೂಡ ತುಮಕೂರು ರಸ್ತೆಯಲ್ಲಿರುವ ಗೋರುಗುಂಟೆ ಪಾಳ್ಯದಲ್ಲಿರುವಂಥದ್ದು, ಪ್ರಸಾದ್ ಮೆಡಿಕಲ್ ಸೆಂಟರ್ ಬೆಂಗಳೂರು, ಪ್ರೀಮಿಯಂ ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು, ಇಸ್ರೋ ಲೇಔಟ್ ಬೆಂಗಳೂರು ಆಸ್ಪತ್ರೆ ಕೆಂಗೇರಿ ಇದು ಕೆಂಗೇರಿ ಒಲ್ಗೇರಲ್ಲಿರುವಂಥದ್ದು, ಬೆಂಗಳೂರು ಆಸ್ಪತ್ರೆ ಬೆಂಗಳೂರು ವೈದ್ಯಕೀಯ ಕಾಲೇಜು ಇದು ಕೋಟೆ KR ರಸ್ತೆಯಲ್ಲಿರುವಂಥದ್ದು, ಬ್ರೈನ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಜಯನಗರ ಬೆಂಗಳೂರು, ಮಂಜುನಾಥ್ ಆಸ್ಪತ್ರೆ ಮಲ್ಟಿ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ದಾಸರಹಳ್ಳಿ, ಮಿಂಟೋ ಕಣ್ಣಿನ ಆಸ್ಪತ್ರೆ ಚಾಮರಾಜಪೇಟೆ ಬೆಂಗಳೂರು, ರಂಗಲಕ್ಷ್ಮಿ ನೇತ್ರಾಲಯ ಯಲಹಂಕ ನ್ಯೂಟನ್ನಲ್ಲಿರುವಂಥದ್ದು, ರಾಜರಾಜೇಶ್ವರಿ ವೈದ್ಯಕೀಯ ಕಾಲೇಜು ಮೈಸೂರು ರಸ್ತೆ ಬೆಂಗಳೂರು, ಲೇಡಿ ಕರ್ಜನ್ ಬೌರಿಂಗ್ ಆಸ್ಪತ್ರೆ ಇದು ಶಿವಾಜಿನಗರದಲ್ಲಿರುವಂಥದ್ದು ಬೆಂಗಳೂರು, ವಾಸನ್ ಐ ಕೇರ್ ಆಸ್ಪತ್ರೆ RT ನಗರ ಬೆಂಗಳೂರು, ವಾಸನ್ ಐ ಕೇರ್ ಆಸ್ಪತ್ರೆ HSR ಲೇಔಟ್ ಬೆಂಗಳೂರು, ವಾಸನ್ ಐ ಕೇರ್ ಆಸ್ಪತ್ರೆ ಕೋರಮಂಗಲದಲ್ಲಿರುವಂಥದ್ದು, ವಾಸನ್ ಐ ಕೇರ್ ಆಸ್ಪತ್ರೆ ಜಯನಗರದಲ್ಲಿರುವಂಥದ್ದು, ವಾಸನ್ ಐ ಕೇರ್ ಆಸ್ಪತ್ರೆ ಬಾಣಸವಾಡಿಯಲ್ಲಿರುವಂಥದ್ದು, ವಾಸನ್ ಐ ಕೇರ್ ಆಸ್ಪತ್ರೆ ಬೊಮ್ಮನಹಳ್ಳಿಯಲ್ಲಿರುವಂಥದ್ದು ಬೆಂಗಳೂರು, ವಾಸನ್ ಐ ಕೇರ್ ಆಸ್ಪತ್ರೆ ಮಾರ್ತಹಳ್ಳಿ, ವಾಸನ್ ಐ ಕೇರ್ ಆಸ್ಪತ್ರೆ ರಾಜರಾಜೇಶ್ವರಿ ನಗರ ಬೆಂಗಳೂರು, ವಾಸನ್ ಐ ಕೇರ್ ಆಸ್ಪತ್ರೆ ರಾಜಾಜಿನಗರ, ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು, ವಿಕ್ಟೋರಿಯಾ ಆಸ್ಪತ್ರೆ ಕ್ಯಾಂಪಸ್ ಬೆಂಗಳೂರು, ವಿಜಯ ನೇತ್ರಾಲಯ ಬೆಂಗಳೂರು, ವಿಠಲ್ ಸೂಪರ್ ಸ್ಪೆಷಲ್ ಕಣ್ಣಿನ ಆಸ್ಪತ್ರೆ ಬೆಂಗಳೂರು, ವೈದ್ಯಕೀಯ ವಿಜ್ಞಾನ ಸಂಸ್ಥೆ ವೈಟ್ಫೀಲ್ಡ್ ಬೆಂಗಳೂರು, ಶಿರ್ಡಿ ಸಾಯಿ ಹಾಸ್ಪಿಟ್ಲೆ ಬೆಂಗಳೂರು, ಶ್ರದ್ಧಾ ಕಣ್ಣಿನ ಆಸ್ಪತ್ರೆ ಪದ್ಮನಾಭನಗರ ಬೆಂಗಳೂರು, ಶ್ರೀ ಹೈ ಕೇರ್ ಲೇಸರ್ ಆ್ಯಂಡ್ ಸರ್ಜಿಕಲ್ ಸೆಂಟರ್ HBR ಲೇಔಟ್ ಬೆಂಗಳೂರು, ಶ್ರೀ ಜಯದೇವ ಹೃದಯ ವಿಜ್ಞಾನ ಸಂಸ್ಥೆ ಕಶಿ ಜನರಲ್ ಆಸ್ಪತ್ರೆ ಆವರಣ ಬೆಂಗಳೂರು, ಶ್ರೀ ಲಕ್ಷ್ಮೀ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೆಂಗಳೂರು, ಅದೇ ರೀತಿಯಾಗಿ ಶ್ರೀ ಲಕ್ಷ್ಮೀ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೆಂಗಳೂರು, ಸಿದ್ಧಾರ್ಥ ವೈದ್ಯಕೀಯ ಸಂಸ್ಥೆ ಬೆಂಗಳೂರು, ಸಂಜಯ್ ಗಾಂಧಿ ಆರ್ಥೋಪೆಡಿಕ್ ಆಕ್ಸಿಡೆಂಟಲ್ ಸೆಂಟರ್ ಬೆಂಗಳೂರು, ಸಂಜೀವಿನಿ ಆಸ್ಪತ್ರೆ ಬೆಂಗಳೂರು, ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು, ಸುನೇತ್ರ ಕಣ್ಣಿನ ಆಸ್ಪತ್ರೆ 1ನೇ ಹಂತ ಬೆಂಗಳೂರು, ಸುವೀಕ್ಷಾ ಆಸ್ಪತ್ರೆ ಬೆಂಗಳೂರು ಗ್ರಾಮಾಂತರ, ಸೋಲಂಕಿ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಮಲ್ಲೇಶ್ವರಂನಲ್ಲಿರುವಂಥದ್ದು, ಸ್ಪಂದನ ಹೃದಯ ಆಸ್ಪತ್ರೆ ಇದು ಕೂಡ ಸರ್ಜಾಪುರದಲ್ಲಿರುವಂಥದ್ದು, ಸೈನ್ಸ್ ಕೇರ್ ಆರ್ಥೋ ಕೇರ್ ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ ರಾಜಾಜಿನಗರ ಬೆಂಗಳೂರು, ಲಕ್ಷ್ಮೀ ಗೋಪಾಲ್ ಹಾಸ್ಪಿಟ್ಲ್ ಬೆಂಗಳೂರು, ಶ್ರೀ ಶಾರದಾ ಹೈ ಡೆಂಟಲ್ ಕೇರ್ ಬಸವನಗುಡಿ ಬೆಂಗಳೂರು, ಕೇರ್ ಏಷ್ಯಾ ಆಸ್ಪತ್ರೆ ನೆಲಮಂಗಲದಲ್ಲಿರುವಂಥದ್ದು, ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೆಂಗಳೂರು,
ಬೆಂಗಳೂರಿನಲ್ಲಿ ಹೊಸಕೋಟೆಯಲ್ಲಿರುವಂಥದ್ದು. ನಂದಿಯ ಆಸ್ಪತ್ರೆ ಬಂದು ಸ್ಯಾಟಲೈಟ್ ಟೌನ್ ಬೆಂಗಳೂರಿನಲ್ಲಿರುವಂಥದ್ದು. PM ಸಂತೋಷ್ ಆಸ್ಪತ್ರೆ ಸುಂಕದ ಪಾಳ್ಯ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸಿಟಿ ಆಸ್ಪತ್ರೆ ಬೆಂಗಳೂರು, KLE ಸ್ಯಾನಿಟರಿ ಚಾರಿಟೇಬಲ್ ಆಸ್ಪತ್ರೆ ಇದು ಕೂಡ ಯಲ್ಲೂರು ರಸ್ತೆ ಬೆಳಗಾವಿ ಅಂತ ಕೊಟ್ಟಿದ್ದಾರೆ. ಇವಾಗ ಬೆಳಗಾವಿಯಲ್ಲಿ ಜಿಲ್ಲೆಯಲ್ಲಿ ಪ್ರಾರಂಭ ಆಗುವಂಥ ಆಸ್ಪತ್ರೆಗಳು ಬರ್ತಾ ಇದ್ದಾವೆ ನೋಡಿ. ನೀವು ಕೂಡ ಬೆಳಗಾವಿದವರಾಗಿದ್ದರೆ ನಿಮಗೆ ಉಪಯುಕ್ತ ಆಗ್ಬೋದು. ಇಲ್ಲಿ ಬೆಳಗಾವಿಯಲ್ಲಿರುವಂಥದ್ದು KLE ಸೆಂಟಿನರಿ ಚಾರಿಟೇಬಲ್ ಆಸ್ಪತ್ರೆ ವೈದ್ಯಕೀಯ ಸಂಶೋಧನಾ ಕೇಂದ್ರದಲ್ಲಿ ಇರುವಂಥ ಈ ಒಂದು ಆಸ್ಪತ್ರೆ. ಅದೇ ರೀತಿಯಾಗಿ ಅಲ್ಲಮಪ್ರಭು ಫೌಂಡೇಶನ್ ಬೆಳಗಾವಿ, ಅಜಿತ್ ನರ್ಸಿಂಗ್ ಹೋಮ್ ರಾಯಬಾಗ, ಅದೇ ರೀತಿಯಾಗಿ ಹತರು ಆರ್ಥೋ ಮತ್ತು ಟ್ರಾಮಾ ಕೇರ್ ಸೆಂಟರ್ ಗಣೇಶ್ ನಗರ ಗೋಕಾಕು, ಅಪೂರ್ವ ಮಲ್ಟಿ ಫೆಸಿಲಿಟಿ ಆಸ್ಪತ್ರೆ ಬೆಳಗಾವಿ, ಹರಿಯಂತ ಆಸ್ಪತ್ರೆ ಬೆಳಗಾವಿ, ಆಕಾಂಕ್ಷಾ ನೇತ್ರ ಮಕ್ಕಳ ಆಸ್ಪತ್ರೆ ಬೆಳಗಾವಿ, ಆದರ್ಶ್ ಹೆಲ್ತ್ ಕೇರ್ ಬೆಳಗಾವಿ, ಆಧಾರ್ ಕಣ್ಣಿನ ಆಸ್ಪತ್ರೆ ಬೆಳಗಾವಿ ರಾಯಬಾಗ, ಆರೋಗ್ಯ ಆಧಾರ್ ಮಲ್ಟಿ ಫೆಸಿಲಿಟಿ ಆಸ್ಪತ್ರೆ ಗೋಕಾಕ್, ಆಶೀರ್ವಾದ್ ಆಸ್ಪತ್ರೆ ಖಾನಾಪುರ್ ಬೆಳಗಾವಿ, MM ಜೋಶಿ ಇನ್ಸ್ಟಿಟ್ಯೂಟ್ ಆಫ್ ಪ್ರೈವೇಟ್ ಲಿಮಿಟೆಡ್ ಸಂಕೇಶ್ವರ, ಕಪ್ಪಲಗುದ್ದಿ ನರ್ಸಿಂಗ್ ಹೋಮ್ ಗೋಕಾಕ್, ಕರ್ನಾಟಕ ಆರೋಗ್ಯ ಸಂಸ್ಥೆ ಆಸ್ಪತ್ರೆ ಘಟಪ್ರಭಾ, KMS ಆಸ್ಪತ್ರೆ ಅಥಣಿ, KLE ಆಸ್ಪತ್ರೆ ಇದು ಕೂಡ ನೆಹರು ನಗರ ಬೆಳಗಾವಿ ಅಂತ ಕೊಟ್ಟಿದ್ದಾರೆ. ಕೊಡ್ಕಣಿಯ ನೇತ್ರ ಚಿಕಿತ್ಸಾ ಕೇಂದ್ರ ಬೆಳಗಾವಿ, ಗಂಗಾ ಆಸ್ಪತ್ರೆ ಬೆಳಗಾವಿ, ಗುಂಜಿಗವಿ ಮಲ್ಟಿ ಫೆಸಿಲಿಟಿ ಆಸ್ಪತ್ರೆ ಅಥಣಿ, ಗೋಡಗೇರಿ ನರ್ಸಿಂಗ್ ಹೋಮ್ ಬೆಳಗಾವಿ ಗೋಕಾಕ್, ಚಿದಾನಂದ ಪಾಟೀಲ್ ಆಸ್ಪತ್ರೆ ಕೋರೆನಗರ ಚಿಕ್ಕೋಡಿ, ಜಯರತ್ನ ನೇತ್ರಾಲಯ ಗೋಕಾಕ್ ತಾಲೂಕ್, ಜಯರತ್ನ ಹೆರಿಗೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜಿಕಲ್ ಆಸ್ಪತ್ರೆ ಇದು ಕೂಡ ಗೋಕಾಕಲ್ಲಿರುವಂಥದ್ದು, ಜೀವನ್ ಹೆರಿಗೆ ಶಸ್ತ್ರಚಿಕಿತ್ಸೆ ಇದು ಚಿಕ್ಕೋಡಿ ತಾಲೂಕಿರುವಂಥದ್ದು, JJ ಸಹಕಾರಿ ಆಸ್ಪತ್ರೆ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಲಿಮಿಟೆಡ್ ಗಂಗಾನಗರ ಘಟಪ್ರಭದಲ್ಲಿರುವಂಥದ್ದು, ಟೆಕ್ಕೇಕರ್ ನೇತ್ರ ಚಿಕಿತ್ಸಾ ಕೇಂದ್ರ ಇದರಲ್ಲೇ ಎರಡಿದ್ದಾವೆ. ಟೆಕ್ಕೇಕರ್ ಚಿಕಿತ್ಸಾ ಮತ್ತು ಕೇಂದ್ರ ಮತ್ತು ಟೆಕ್ಕೇಕರ್ ನೇತ್ರ ಚಿಕಿತ್ಸಾ ಕೇಂದ್ರ ಇದು ಗೋಂದಳಿ ಬೆಳಗಾವಿಯಲ್ಲಿದೆ. ಡಾಕ್ಟರ್ ನಾವದಗಿ NH ಇದು ಕೂಡ ಸೌದತ್ತಿಲಿದೆ. ಡಾಕ್ಟರ್ ಬಾಗೇವಾಡಿ ನೇತ್ರ ಕೇಂದ್ರ ಬೆಳಗಾವಿ, ಡಾಕ್ಟರ್ ಸಾಜಿದ್ ತೇಬ್ಲಾ ಐ ಹಾಸ್ಪಿಟಲ್ ಪಾಕೋ ಲೇಸರ್ ಆ್ಯಂಡ್ ಸೆಂಟರ್ ಇದು ಕೂಡ ಬೆಳಗಾವಿಯಲ್ಲಿದೆ. ತೆಕ್ಕೆ ಕಣ್ಣಿನ ಕ್ಲಿನಿಕ್ ಇದು ಕೂಡ ಅಥಣಿಯಲ್ಲಿದೆ. ತ್ರಿಶೂಲಾದೇವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಥಣಿ, ದಿಯಾ ಆಸ್ಪತ್ರೆ ಚಿಕ್ಕೋಡಿ, ನಂದಾದೀಪ ಕಣ್ಣಿನ ಆಸ್ಪತ್ರೆ ಬೆಳಗಾವಿ, ನವಜೀವನ್ ಆಸ್ಪತ್ರೆ ಬೆಳಗಾವಿ, ನೇತ್ರದರ್ಶನ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಬೆಳಗಾವಿ, ಪದ್ಮ ನರ್ಸಿಂಗ್ ಹೋಮ್ ಅಥಣಿ, ಪಾಟೀಲ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೂಡಲಗಿ, ಪಾಟೀಲ್ ನರ್ಸಿಂಗ್ ಹೋಮ್ ರಾಯಬಾಗ TD ಬೆಳಗಾವಿ, ಪಾಟೀಲ್ ನೇತ್ರಾಲಯ ಗೋಕಾಕ್, ಪಾರ್ವತಿ ಐ ಕೇರ್ ಸೆಂಟರ್ ಚಿಕ್ಕೋಡಿ, ಬಸವೇಶ್ವರ ಆಸ್ಪತ್ರೆ ಅಥಣಿ ತಾಲೂಕು, ಬಾಟೆ ಆಸ್ಪತ್ರೆ ಮತ್ತು ಹೆರಿಗೆ ಮನೆ ಇದು ಚಿಕ್ಕೋಡಿಯಲ್ಲಿದೆ. ಮೇಟ್ರಿ ಆಸ್ಪತ್ರೆ ನೋಡಿ, ಯಶಸ್ವಿನಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಾಜಿ ವೃತ್ತ ಮಿರಾಜ್ ರಸ್ತೆ ಅಥಣಿ ನೋಡಿ. ಒಂದೇ ಒಂದು ಯಶಸ್ವಿನಿ ಹೆಸರಲ್ಲಿರುವಂಥದ್ದು ಒಂದೇ ಒಂದು ಬೆಳಗಾವಿಯಲ್ಲಿರುವಂಥದ್ದು ಯಶಸ್ವಿನಿ ಕಾರ್ಡ್ಗೆ ಯಶಸ್ವಿನಿ ಹಾಸ್ಪಿಟ್ಲ್ ಹೆಸರನ್ನು ಇಟ್ಟಿದ್ದಾರೆ. ಇದು ಅಥಣಿಯಲ್ಲಿರುವಂಥದ್ದು. ಅದೇ ರೀತಿಯಾಗಿ ಯಶ್ ಆಸ್ಪತ್ರೆ ಬಂದು ಬೆಳಗಾವಿಯಲ್ಲಿದೆ. ರಾಜೀವ್ ಗಾಂಧಿ ಗ್ರಾಮೀಣ ಆಸ್ಪತ್ರೆ ಇದು ಕೂಡ ಬೆಳಗಾವಿ ಹುಕ್ಕೇರಿಯಲ್ಲಿದೆ. ಲೈಫ್ ಕೇರ್ ಆಸ್ಪತ್ರೆ ಇದು ಕೂಡ ಬೆಳಗಾವಿಯಲ್ಲಿದೆ. ವಿಜಯ್ ಆರ್ಥೋ ಟ್ರಾಮಾ ಸೆಂಟರ್ ಇದು ಕೂಡ ಅಯೋಧ್ಯ ನಗರ ಬೆಳಗಾವಿಯಲ್ಲಿದೆ. ವಿಜಯ ಆಸ್ಪತ್ರೆ ಇದು ಕೂಡ ಬೆಳಗಾವಿಯಲ್ಲಿದೆ. ವೆಂಕಟೇಶ್ ಹೆರಿಗೆ ಸ್ಕ್ಯಾನಿಂಗ್ ಕೇಂದ್ರ ಇದು ಕೂಡ ಬೆಳಗಾವಿಯಲ್ಲಿದೆ. ವೇಣುಗೋಪಾಲ್ ಇದು ವೇಣುಗ್ರಾಮ ಹಾಸ್ಪಿಟ್ಲ್ ಇದು ಕೂಡ ಅಂಗೋಲಾದಲ್ಲಿದೆ ಬೆಳಗಾವಿ. ಸಿರೂರ್ ಆಸ್ಪತ್ರೆ ಬೆಳಗಾವಿ. ಶಿವಗಂಗಾ ಆಸ್ಪತ್ರೆ ಅಥಣಿ. ಶಿವ ಮೀರಾಕ್ಷಿ ಕಣ್ಣಿನ ಆಸ್ಪತ್ರೆ ಲೇಸರ್ ಸೆಂಟರ್ ಬೈಲುಹೊಂಗಲ ಬೆಳಗಾವಿ. ಶ್ರೀ ಆರ್ಥೋ ಟ್ರಾಮಾ ಸೆಂಟರ್ ಬೆಳಗಾವಿ. ಶ್ರೀ ಆಸ್ಪತ್ರೆ ಬಂದು ಧಾರವಾಡ ರಸ್ತೆ ಶಿವಾಜಿ ವೃತ್ತ ಸವದತ್ತಿ ಅಂತ ಕೊಟ್ಟಿದ್ದಾರೆ, ಸವದತ್ತಿಯಲ್ಲಿರುವಂಥದ್ದು.
ದಾನೇಶ್ವರಿ ಸರ್ಜಿಕಲ್ ಜನರಲ್ ಹಾಸ್ಪಿಟ್ಲೆ ಇದು ಸಹಪುರ ಬೆಳಗಾವಿಯಲ್ಲಿದೆ. ಶ್ರೀ ನರ್ಸಿಂಗ್ ಹೋಮ್ ಇದು ಕೂಡ ಬೆಳಗಾವಿ ಇದೆ. ಶ್ರೀ ಮಲ್ಲಿಕಾರ್ಜುನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲೆ ರಾಯಬಾಗ. ಶ್ರೀ ಸತ್ಯಸಾಯಿ ಹಾಸ್ಪಿಟ್ಲ್ ಚಿಕ್ಕೋಡಿ. ಸದ್ಗುರು ಕಣ್ಣಿನ ಹಾಸ್ಪಿಟ್ಲೆ ಬೆಳಗಾವಿ ಜಿಲ್ಲೆ. ಶ್ರೀ ಸಾಯಿ ಹಾಸ್ಪಿಟ್ಲೆ ವಡ್ಗಾಂವ್ ಬೆಳಗಾವಿ. SB ಒಡೆಯರ್ ಸ್ಮಾರಕ ಇದು ಹಾರುಗೇರಿ ರಾಯಬಾಗದಲ್ಲಿದೆ. ಸದಾನಂದ್ ಓಂಕಾರ ಬೋನ್ ಮತ್ತು ಜಾಯಿಂಟ್ ಆಸ್ಪತ್ರೆ ಇದು ಕೂಡ ಚಿಕ್ಕೋಡಿಯಲ್ಲಿದೆ. ಸಲಗರೆ ಮಕ್ಕಳ ಕಣ್ಣಿನ ಆಸ್ಪತ್ರೆ ಇದು ಚಿಕ್ಕೋಡಿಯಲ್ಲಿದೆ. ಸಾಯಿದೀಪ್ ನೇತ್ರಾಲಯ ಬೆಳಗಾವಿ. ಸಿದ್ಧಾರ್ಥ್ ನೇತ್ರಾಲಯ ಬೆಳಗಾವಿ. ಸುಖಶಾಂತಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲೆ ಗೋಕಾಕ್. ಸುದರ್ಶನ್ ನೇತ್ರಾಲಯ ಬೆಳಗಾವಿ. ಸುರಕ್ಷಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಹಾರುಗೇರಿ. ಸ್ಪಂದನ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲೆ ಬೆಳಗಾವಿ. DRM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಂಡ್ಯ. ನೋಡಿ, ಇವಾಗ ಮಂಡ್ಯ ಜಿಲ್ಲೆದು ಪ್ರಾರಂಭ ಆಯಿತು. ಮಂಡ್ಯ ಜಿಲ್ಲೆಯಲ್ಲಿ ಮತ್ತು ಯಾವ ತಾಲೂಕಿನಲ್ಲಿ ಲಭ್ಯವಿದ್ದಾವೆ ಯಶಸ್ವಿನಿ ಕಾರ್ಡಿಗೆ ಆಸ್ಪತ್ರೆ ಟೈಅಪ್ ಇರುವಂಥದ್ದು ಅಂದರೆ ನೋಡ್ತಾ ಹೋಗಿ. ಇಲ್ಲಿ ಮಂಡ್ಯದಲ್ಲಿ DRM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಅರ್ಚನಾ ಆಸ್ಪತ್ರೆ ಮಂಡ್ಯ, ಆದಿಚುಂಚನಗಿರಿ ಆಸ್ಪತ್ರೆ ಮಂಡ್ಯ, ಆಸ್ಟರ್ G ಮಾದೇಗೌಡ ಹಾಸ್ಪಿಟಲ್ ಮಂಡ್ಯ, SD ಜಯರಾಮ್ ಆಸ್ಪತ್ರೆ ಮಂಡ್ಯ, ಕಸ್ತೂರಿಬಾ ನರ್ಸಿಂಗ್ ಹೋಮ್ ಮಂಡ್ಯ, ಕಾವೇರಿ ಕಣ್ಣಿನ ಆಸ್ಪತ್ರೆ ಮಂಡ್ಯ, ಕಾವೇರಿ ನರ್ಸಿಂಗ್ ಹೋಮ್ ಮಂಡ್ಯ, ಕಾವೇರಿ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಡ್ಯದಲ್ಲಿರುವಂಥದ್ದು, ಚೇತನ ಮೆಟರ್ನಿಟಿ ನರ್ಸಿಂಗ್ ಹೋಮ್ ಮಂಡ್ಯದಲ್ಲಿರುವಂಥದ್ದು, ಜಿಲ್ಲಾ ಆಸ್ಪತ್ರೆ ಮಿಮ್ಸ್ ಮಂಡ್ಯದಲ್ಲಿರುವಂಥದ್ದು, ಸರ್ಕಾರಿ ಆಸ್ಪತ್ರೆ, ತಾರಾ ಐ ಹಾಸ್ಪಿಟಲ್ ಅಂತ ಕೊಟ್ಟಿದ್ದಾರೆ. ತಾರಾ ಐ ಹಾಸ್ಪಿಟಲ್ ಇದು ಕೂಡ ಮಂಡ್ಯದಲ್ಲಿರುವಂಥದ್ದು. ತ್ರಿನೇತ್ರ ಕಣ್ಣಿನ ಆಸ್ಪತ್ರೆ ಮಂಡ್ಯ, ಮದ್ದೂರು ವೈದ್ಯಕೀಯ ಕೇಂದ್ರ ಮಂಡ್ಯ, ವರ್ಧಮಾನ ಜೈನ ನೇತ್ರಾಲಯ ಇದು ಕೂಡ ಮಂಡ್ಯದಲ್ಲಿರುವಂಥದ್ದು, ಶಿಲ್ಪ ನರ್ಸಿಂಗ್ ಹೋಮ್ ಕೇಂದ್ರ ಮಂಡ್ಯ, ದಯಾನಂದ್ ನರ್ಸಿಂಗ್ ಹೋಮ್ ಮಂಡ್ಯ, ಲಕ್ಷ್ಮೀ ವೆಂಕಟೇಶ್ವರ ನರ್ಸಿಂಗ್ ಹೋಮ್ ಆಸ್ಪತ್ರೆ ಮಂಡ್ಯದಲ್ಲಿರುವಂಥದ್ದು, ಸುಬ್ರಹ್ಮಣ್ಯ ನರ್ಸಿಂಗ್ ಹೋಮ್ ಕೇಂದ್ರ ಮಂಡ್ಯ, ಸಂಜೋ ಆಸ್ಪತ್ರೆ ಮಂಡ್ಯ, ಸುರಕ್ಷಾ ನರ್ಸಿಂಗ್ ಹೋಮ್ ಮಂಡ್ಯ, ಸುರಭಿ ಆಸ್ಪತ್ರೆ ಮಂಡ್ಯ, ಸೇವಾ ನರ್ಸಿಂಗ್ ಹೋಮ್ ಮಂಡ್ಯ, ASG ಹಾಸ್ಪಿಟಲ್ ಪ್ರೈವೇಟ್ ಲಿಮಿಟೆಡ್ ಮೈಸೂರು. ಇವಾಗ ಮೈಸೂರು ಜಿಲ್ಲೆಯದು ಪ್ರಾರಂಭ ಆಯಿತು. ಈ ಒಂದು ಮೈಸೂರು ಜಿಲ್ಲೆಯವರು ನೀವಾಗಿದ್ದರೆ ನೋಡ್ಕೊಳ್ಳಿ ಯಾವ ಒಂದು ಜಿಲ್ಲೆಯಲ್ಲಿ ಯಾವ ಒಂದು ಹಾಸ್ಪಿಟ್ಲು ಇದ್ದಾವಂತ. CSI ಹೋಲ್ಡ್ಸ್ ವರ್ತ್ ಸ್ಮಾರಕ ಮೈಸೂರು, KVC ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು, ಅನ್ನಪೂರ್ಣ ಕಣ್ಣಿನ ಆಸ್ಪತ್ರೆ ಮೈಸೂರು, ಅಮೃತ ಕೃಪಾ ಆಸ್ಪತ್ರೆ ಮೈಸೂರು, ಅರವಿಂದ್ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ಮೈಸೂರು, ಆವಂತಿ BKG ಆಸ್ಪತ್ರೆ ಮೈಸೂರು, ಆದರ್ಶ ಆಸ್ಪತ್ರೆ ಮೈಸೂರು, ಕರುಣಾ ಆಸ್ಪತ್ರೆ ಮೈಸೂರು, ಕಾವೇರಿ ಆಸ್ಪತ್ರೆ ಹುಣಸೂರು ತಾಲೂಕು ಮೈಸೂರು, ಕೃಷ್ಣ ಆಸ್ಪತ್ರೆ ನಂಜನಗೂಡು, KR ಆಸ್ಪತ್ರೆ ಮೈಸೂರು, ಕ್ಲಿಯರ್ ಮಿಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು, ಕ್ಲಿಯರ್ ಮಿಡಿಯಾ ರೇಡಿಯಂಟ್ ಆಸ್ಪತ್ರೆ 3ನೇ ಹಂತ ವಿಜಯನಗರ, GBL ಆಸ್ಪತ್ರೆ ಮೈಸೂರು, ಜಿಲ್ಲಾ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಮೈಸೂರು, JSS ಆಸ್ಪತ್ರೆ ಮೈಸೂರು, ಡಾಕ್ಟರ್ ಅಗರ್ವಾಲ್ಸ್ ಹೆಲ್ತ್ ಕೇರ್ ಆ್ಯಂಡ್ ಲಿಮಿಟೆಡ್ ಕುವೆಂಪು ನಗರ ಮೈಸೂರು, ನಂಜಮ್ಮ ಜವರೇಗೌಡ ಆಸ್ಪತ್ರೆ ಮೈಸೂರು, ನಯನ ಕುಮಾರ್ S ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು, ನಾಗರಾಜೇಗೌಡ ಸ್ಮಾರಕ ಆಸ್ಪತ್ರೆ ಮೈಸೂರು, ನಿರ್ಮಲಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು, ಅದೇ ರೀತಿಯಾಗಿ ನಿರ್ಮಲಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು, ನೇತ್ರದೀಪ ಕಣ್ಣಿನ ಆಸ್ಪತ್ರೆ ಉದಯಗಿರಿ, ನೇತ್ರಧಾಮ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಚಾಮರಾಜಪುರ ಮೈಸೂರು, ಪುನರ್ಜ್ಯೋತಿ ಕಣ್ಣಿನ ಆಸ್ಪತ್ರೆ ಮೈಸೂರು, ಪ್ರಗತಿ ಐ ಮಿಷನ್ ಕೇರ್ ಮೈಸೂರು, ಪ್ರಲಕ್ಷ ಆಸ್ಪತ್ರೆ ಒಡ್ಗಳ್ಳಿ ಮೈಸೂರು, ಭಗವಾನ್ ಮಹಾವೀರ್ ದರ್ಶನ್ ಹಾಸ್ಪಿಟಲ್ ಸಿದ್ಧಲಿಂಗಪುರ ಮೈಸೂರು, ಭಾರತ್ ಹಾಸ್ಪಿಟ್ಲೆ ಅಂಕೋಲಾಜಿ ಹೆಬ್ಬಾಳ್ ಮೈಸೂರು, ಭೈರವೇಶ್ವರ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬನ್ನೂರು, ಮೌರ್ಯ ಹಾಸ್ಪಿಟ್ಲೆ ಜನತಾ ನಗರ್ ಮೈಸೂರು, ರಾಮಕೃಷ್ಣ ಆಸ್ಪತ್ರೆ ಮೈಸೂರು, ವಿವೇಕಾನಂದ ಸ್ಮಾರಕ ಮೈಸೂರು, ಶರತ್ ಐ ಹಾಸ್ಪಿಟಲ್ ಮೈಸೂರು, ಶೌಬೋದಯ ಹಾಸ್ಪಿಟ್ಲೆ ಮೈಸೂರು, ಶ್ರೀ ಕಾವೇರಿ ಕಣ್ಣಿನ ಆಸ್ಪತ್ರೆ ಮೈಸೂರು, ಶ್ರೀ ಜಯದೇವ ಹೃದಯ ರಕ್ತನಾಳ ವಿಜ್ಞಾನ ಮತ್ತು ಸಂಶೋಧನಾ ಕೇಂದ್ರ ಮೈಸೂರು, ಶ್ರೀನಿವಾಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು, ಸಿಗ್ಮಾ ಆಸ್ಪತ್ರೆ ಮೈಸೂರು, ಸಿಂಧು ಕಣ್ಣಿನ ಆಸ್ಪತ್ರೆ
ಎರಡನೇ ಹಂತ ಮೈಸೂರು. ಸುಪ್ರಿಯಾ ಆಸ್ಪತ್ರೆ ಇನಕಲ್ ಮೈಸೂರು. ಸುಹಯೋಗ್ ಆಸ್ಪತ್ರೆ ರಾಮಕೃಷ್ಣನಗರ ಮೈಸೂರು. ಸೇಂಟ್ ಜೋಸೆಫ್ ಆಸ್ಪತ್ರೆ ಬಿ ಲೇಔಟ್ ಮೈಸೂರು. ಸೌಖ್ಯ ಆಸ್ಪತ್ರೆ ಎರಡನೇ ಹಂತ ಮೈಸೂರು. ಸ್ಪಂದನ ಆಸ್ಪತ್ರೆ ಮೈಸೂರು. ಹೊಸ ಪ್ರಿಯದರ್ಶಿನಿ ಆಸ್ಪತ್ರೆ LLP ಆಸ್ಪತ್ರೆ ಮೈಸೂರು. ದೃಷ್ಟಿ ನೇತ್ರ ಚಿಕಿತ್ಸಾ ಕೇಂದ್ರ ಯಾದಗಿರಿ. ಇವಾಗ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಇರುವಂಥ ಹಾಸ್ಪಿಟ್ಲ್ಗಳ ಸಂಖ್ಯೆ ತೋರಿಸ್ತಾ ಇದೆ. ಹೆಸರನ್ನು ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ನಮ್ಮ ಯಾದಗಿರಿ ಭಾಗದವರಾಗಿದ್ದರೆ ನಮ್ಮ ಒಂದು ಸ್ವಂತ ಜಿಲ್ಲೆ ಯಾದಗಿರಿ. ಸೊ ಯಾದಗಿರಿಯಲ್ಲಿ ಬರುವಂಥ ತಾಲೂಕು ಜಿಲ್ಲೆಗಳಲ್ಲಿರುವಂಥ ಆಸ್ಪತ್ರೆಗಳ ಹೆಸರು ಇವಾಗ ಹೇಳ್ತಾ ಹೋಗ್ತೀನಿ. ಇಲ್ಲಿ ಶಾಪುರದಲ್ಲಿರುವಂಥ ದೃಷ್ಟಿ ನೇತ್ರ ಚಿಕಿತ್ಸಾಲಯದಲ್ಲಿರುವಂಥ ಆಸ್ಪತ್ರೆ ನೋಡಿ, ಶಾಪುರದಲ್ಲಿದೆ ಇದು. ಈ ಒಂದು ಆಸ್ಪತ್ರೆ ಕೂಡ SHN ಕಾರ್ಡ್ ಟೈಅಪ್ ಇದೆ. ಇಲ್ಲಿ ಮೀನಾಕ್ಷಿ ನೇತ್ರಾಲಯ ಇದು ಕೂಡ ಯಾದಗಿರಿಯಲ್ಲಿರುವಂಥದ್ದು. ಅಥರ್ವ ಪ್ರಗತಿ ಹಾಸ್ಪಿಟ್ಲು ನೋಡಿ, ನಮ್ಮ ಒಂದು ಯಾದಗಿರಿ ಜಿಲ್ಲೆಯಲ್ಲೇ ಕೇವಲ 2 ಹಾಸ್ಪಿಟ್ಲನ್ನು ಟೈಅಪನ್ನು ಇಟ್ಟಿದ್ದಾರೆ ನೋಡಿ. 2 ಇದ್ದಾವೆ. ಯಾದಗಿರಿನಲ್ಲಿ 1, ಶಾಪುರ್ನಲ್ಲಿ 1, 2 ಹಾಸ್ಪಿಟ್ಲು SHN ಕಾರ್ಡ್ಗೆ ಒಳಪಡ್ತೇವೆ ಅಂತ ಹೇಳ್ಬೋದು. ಶಾಪುರಲ್ಲಿರುವಂಥ ದೃಷ್ಟಿ ನೇತ್ರ ಆಸ್ಪತ್ರೆ, ಇನ್ನೊಂದು ಮೀನಾಕ್ಷಿ ನೇತ್ರಾಲಯ ಯಾದಗಿರಿ. ಇವೆರಡೇ ಕಣ್ಣಿನ ಹಾಸ್ಪಿಟ್ಲಿಗೆ ಮಾತ್ರ ಇಟ್ಟಿದ್ದಾರೆ. ಈ ಒಂದು SHN ಕಾರ್ಡಿಗೆ ಟೈಅಪ್ ಇರುವಂಥ 2 ಹಾಸ್ಪಿಟ್ಲ್ ಇದ್ದಾವೆ. ನಮ್ಮ ಯಾದಗಿರಿ ಅತಿ ಕಡಿಮೆ ಹಾಸ್ಪಿಟ್ಲ್ ಹೊಂದಿರುವಂಥ ಜಿಲ್ಲೆ ಯಾದಗಿರಿ ಜಿಲ್ಲೆ ಅಂತಲೇ ಹೇಳ್ಬೋದು. ಅದಾದ ನಂತರ ರಾಮನಗರದಲ್ಲಿರುವಂಥ ಜಿಲ್ಲೆಗಳು ಹೇಳ್ತಾ ಹೋಗ್ತೀನಿ. ರಾಮನಗರ ಅಥರ್ವ ಪ್ರಗತಿ ಹಾಸ್ಪಿಟ್ಲು ರಾಮನಗರ. ಜಿಲ್ಲಾ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ರಾಮನಗರ. ಡಾಕ್ಟರ್ ಚಂದ್ರಮ್ಮ ದಯಾನಂದ್ ಸಾಗರ್ ಆಸ್ಪತ್ರೆ ರಾಮನಗರ. ದಿಶಾ ಮೆಡಿಕಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಚನ್ನಪಟ್ಟಣ. ಬಾಲು ಆಸ್ಪತ್ರೆ ಚನ್ನಪಟ್ಟಣ. ಶ್ರೀ ಚಾಮುಂಡೇಶ್ವರಿ ಹಾಸ್ಪಿಟಲ್ ಚನ್ನಪಟ್ಟಣ. ಧರ್ಮಸ್ಥಳ ಮಂಜುನಾಥ ಆಸ್ಪತ್ರೆ ಮಾಗಡಿ ರಸ್ತೆ ರಾಮನಗರ. ಬಾಲಾಜಿ ಆಸ್ಪತ್ರೆ ರಾಮನಗರ. ಶ್ರೀ ಸಾಯಿ ಆಸ್ಪತ್ರೆ ರಾಮನಗರ. ಶ್ರೀ ಲಕ್ಷ್ಮೀ ಆಸ್ಪತ್ರೆ ರಾಮನಗರ ಚನ್ನಪಟ್ಟಣ. ಸುವರ್ಣ ನೇತ್ರಾಲಯ ಕನಕಪುರ. ಅನ್ನಪೂರ್ಣ ನರ್ಸಿಂಗ್ ಹೋಮ್ ರಾಯಚೂರು. ಇವಾಗ ರಾಯಚೂರದು ಸ್ಟಾರ್ಟ್ ಆಗಿದೆ. ರಾಯಚೂರು ಜಿಲ್ಲೆಯವರಾಗಿದ್ದರೆ ಯಾವೊಂದು ತಾಲೂಕು ಯಾವೊಂದು ಜಿಲ್ಲೆಯಲ್ಲಿ ಇದೆ ಅಂತ ನೋಡ್ಕೊಳ್ಳಿ. ರಾಯಚೂರು ಭಾಗದವರು. ಅನ್ನಪೂರ್ಣ ನರ್ಸಿಂಗ್ ಹೋಮ್ ರಾಯಚೂರು, ಇದು ಲಿಂಗಸೂರಿನಲ್ಲಿರುವಂಥದ್ದು. ಅನ್ನಪೂರ್ಣ ಹಾಸ್ಪಿಟ್ಲು ಲಿಂಗಸೂರಿನಲ್ಲಿರುವಂಥದ್ದು. ಆಸ್ವಾನಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲೆ ಸಿಂಧನೂರಲ್ಲಿರುವಂಥದ್ದು. ಅಂದರೆ ಸಿಂಧನೂರು ರಸ್ತೆ ಮಾನ್ವಿನಲ್ಲಿರುವಂಥದ್ದು, ರಾಯಚೂರು ಜಿಲ್ಲೆ ಮಾನ್ವಿದಲ್ಲಿರುವಂಥದ್ದು. ಆರಾಧನಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲೆ ಹೈದರಾಬಾದ್ ರಸ್ತೆ ರಾಯಚೂರು. ಅದೇ ರೀತಿಯಾಗಿ MK ಭಂಡಾರಿ ಹಾಸ್ಪಿಟ್ಲೆ ಇದು ಕೂಡ ರಾಯಚೂರಲ್ಲಿರುವಂಥದ್ದು. ದೃಷ್ಟಿ ಕಣ್ಣಿನ ಆಸ್ಪತ್ರೆ ಇದು ರಾಯಚೂರಲ್ಲಿರುವಂಥದ್ದು. ನಂದಿನಿ ಆಸ್ಪತ್ರೆ ಇದು ಕೂಡ ರಾಯಚೂರಲ್ಲಿರುವಂಥದ್ದು. ನವೋದಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ರಾಯಚೂರು. ಬಾಲಂಕು ಆರ್ಥೋಪೆಡಿಕ್ಸ್ ಹೆರಿಗೆ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. ಬೆಟ್ಟಿದೂರ ಆಸ್ಪತ್ರೆ ರಾಯಚೂರು. ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. ರುದ್ರಗೌಡ ಪಾಟೀಲ್ ನೇತ್ರಾಲಯ ಸಿಂಧನೂರಲ್ಲಿರುವಂಥದ್ದು ಆಸ್ಪತ್ರೆ ರುದ್ರಗೌಡ ಪಾಟೀಲ್ ನೇತ್ರಾಲಯ ಸಿಂಧನೂರಲ್ಲಿರುವಂಥದ್ದು. VVR ಚೈತನ್ಯ ಆಸ್ಪತ್ರೆ ರಾಯಚೂರು. ಜೊತೆಗೆ ಶಾಂತಿ ಆಸ್ಪತ್ರೆ ಗಂಗಾವತಿ ರಸ್ತೆ ಸಿಂಧನೂರು ಅಂತ ಕೊಟ್ಟಿದ್ದಾರೆ. ಸಿಂಧನೂರಲ್ಲಿರುವ ಮತ್ತೊಂದು ಆಸ್ಪತ್ರೆ ಶಾಂತಿ ಆಸ್ಪತ್ರೆಯಲ್ಲಿ ಇದು ಲಭ್ಯ ಇದೆ. ರೇಣುಕಾ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲೆ ಸಿಂಧನೂರು. ವಿಜಯ್ ಚಂದ್ರಶೇಖರ್ ನೇತ್ರಾಲಯ ಸಿಂಧನೂರು. ಶ್ರೀನಿವಾಸ್ ನರ್ಸಿಂಗ್ ಹೋಮ್ ಮಾನ್ವಿ. ಸುರಕ್ಷಾ ಆಸ್ಪತ್ರೆ ರಾಯಚೂರು. ಹೊಸಮನಿ ಆಸ್ಪತ್ರೆ ರಾಯಚೂರು. AMM ಆಸ್ಪತ್ರೆ ಹೊಸಪೇಟೆ. ಈಗ ಹೊಸಪೇಟೆ ವಿಜಯನಗರ ಜಿಲ್ಲೆಯದು ಪ್ರಾರಂಭ ಆಗಿದೆ. ವಿಜಯನಗರ ಜಿಲ್ಲೆಯಲ್ಲಿರುವಂಥ ಆಸ್ಪತ್ರೆಗಳ ಲಿಸ್ಟನ್ನು ನೋಡ್ತಾ ಹೋಗಿ. AMM ಆಸ್ಪತ್ರೆ ಹೊಸಪೇಟೆ. ಅಮ್ಮ ಆಸ್ಪತ್ರೆ ಅಗ್ರಿಬೊಮ್ಮನಹಳ್ಳಿ. ಅಶ್ವಿನಿ ಕಣ್ಣಿನ ಆಸ್ಪತ್ರೆ ಹೊಸಪೇಟೆ. ಆರೋಗ್ಯಧಾಮ ಆಸ್ಪತ್ರೆ ಶಿವನಗೌಡರ ಒಂದು ಘಟಕ ಹೂವಿನ ಹಡಗಲಿಯಲ್ಲಿರುವಂಥದ್ದು. ಉಮಾಕಾಂತ್ ಕಣ್ಣಿನ ಆಸ್ಪತ್ರೆ ವಿಜಯನಗರ. ಐ ಕೇರ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಹೊಸಪೇಟೆ. ಐ ದೃಷ್ಟಿ ಕಣ್ಣಿನ ಹಾಸ್ಪಿಟ್ಲೆ ಹೊಸಪೇಟೆ. ದೀಪಾಲಿ ಹಾಸ್ಪಿಟ್ಲೆ ಹೊಸಪೇಟೆ. ಪ್ರಶಾಂತ್ ಆರ್ಥೋಪೆಡಿಕ್ಸ್ ಹಾಸ್ಪಿಟಲ್ ವಿಜಯನಗರ. ಪ್ರಿಯಾ ಪತ್ತಿಕೊಂಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲೆ ಹರಪನಹಳ್ಳಿ. ಮಹೇಶ್ ನರ್ಸಿಂಗ್ ಹೋಮ್ ಕೊಟ್ಟೂರು ರಸ್ತೆ ಹರಪನಹಳ್ಳಿ. ಲೈಫ್ಲೈನ್ ಆಸ್ಪತ್ರೆ ಹೊಸಪೇಟೆ. ಶರಣಂ ಆಸ್ಪತ್ರೆ ಹೊಸಪೇಟೆ.
ಶಿವಕೃಪಾ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವಿಜಯನಗರ ಹರಪನಹಳ್ಳಿ, ಶ್ರೀಪತಿ ನರ್ಸಿಂಗ್ ಹೋಮ್ ಹೊಸಪೇಟೆ, ಶ್ರೀ ಸಾಯಿ ಅರವಿಂದ್ ಐ ಹಾಸ್ಪಿಟಲ್ ಹೊಸಪೇಟೆ, ಶ್ರೀಕಾರಿ ಹಾಸ್ಪಿಟಲ್ ಹೊಸಪೇಟೆ, ಸಪ್ತಗಿರಿ ಆಸ್ಪತ್ರೆ ಅಗ್ರಿವನಹಳ್ಳಿ, ಶ್ರೀ ಸಾಯಿ ಆಸ್ಪತ್ರೆ ಹಡಗಲಿ, ಶ್ರೀ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹೂವಿನ ಹಡಗಲಿ, ಸಿಟಿ ಆಸ್ಪತ್ರೆ ಹೊಸಪೇಟೆ, ಹೈ ಕೇರ್ ಹಾಸ್ಪಿಟಲ್ ಹೊಸಪೇಟೆ, ಅಕ್ಕಿ ಅಥವಾ ಆದಿತ್ಯ ಹಾಸ್ಪಿಟಲ್ ಬಿಜಾಪುರ. ಇಲ್ಲಿ ಬಿಜಾಪುರ ಜಿಲ್ಲೆಗಳು ಪ್ರಾರಂಭ ಆಗಿದೆ ನೋಡಿ. ಬಿಜಾಪುರ ಜಿಲ್ಲೆಯಲ್ಲಿ ಮತ್ತು ತಾಲೂಕಿನಲ್ಲಿ ಯಾವ ಇದಾವೆ ಅಂತ ನೋಡ್ಕೊಳ್ಳಿ. ಅಕ್ಕಿ ಅನ್ನೋ ಒಂದು ಹಾಸ್ಪಿಟ್ಲೆ, ಅದಕ್ಕೆ ಆದಿತ್ಯ ಅಂತ ಕೂಡ ಕರೀತಾರೆ. ಆದಿತ್ಯ ಅನ್ನೋ ಒಂದು ಹಾಸ್ಪಿಟ್ಲು ಕೂಡ ಬಿಜಾಪುರದಲ್ಲಿದೆ. ಅನುಗ್ರಹ ಕಣ್ಣಿನ ಆಸ್ಪತ್ರೆ ಬಿಜಾಪುರ, ಅಲ್ ಅಮೀನ್ ವೈದ್ಯಕೀಯ ಕಾಲೇಜು ಬಿಜಾಪುರ, ಅಲ್ ನಬಿ ಆಸ್ಪತ್ರೆ ಬಿಜಾಪುರ, ಅಲ್ ನೂರ್ ಮಾತೃತ್ವ ನರ್ಸಿಂಗ್ ಹೋಮ್ ಬಿಜಾಪುರ, ಉತ್ಕರ್ಷ ಆಸ್ಪತ್ರೆ TD ವಿಜಯಪುರ, ಕುಲ್ಲೋಳಿ ಆಸ್ಪತ್ರೆ ವಿಜಯಪುರ, ಕೆಂಬಾವಿ ಕಣ್ಣಿನ ಆಸ್ಪತ್ರೆ ಇದು ಕೂಡ ವಿಜಯಪುರದಲ್ಲಿದೆ. ಗುರುನಾನಕ್ ಲೈಫ್ ಲೈನ್ ಹಾಸ್ಪಿಟಲ್ ಬಿಜಾಪುರ, ಚೌಧರಿ ಹಾಸ್ಪಿಟಲ್ ಬಿಜಾಪುರ, ಜ್ಞಾನಯೋಗಿ ಸಿದ್ದೇಶ್ವರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವಿಜಯಪುರ, ತಂಗ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಸಿಂದಗಿ. ಈ ಒಂದು ಸಿಂದಗಿಯಲ್ಲಿರುವಂಥದ್ದು ತಂಗ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲೆ. ನಾಯಕ್ ನರ್ಸಿಂಗ್ ಹೋಮ್ ಬಿಜಾಪುರ, ಪಾಟೀಲ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ವಿಜಯಪುರ, ಬನಶಂಕರಿ ನೇತ್ರಾಲಯ ಬಿಜಾಪುರ, ಬಸನಗೌಡ ಪಾಟೀಲ್ ಸುನಾಗ್ ಸ್ಮಾರಕ ವಿಜಯಪುರ, ಬಿದ್ರಿಯ ಅಶ್ವಿನಿ ಆಸ್ಪತ್ರೆ ಬಿಜಾಪುರ, ಬಿರಾದಾರ್ ಕಣ್ಣಿನ ಆಸ್ಪತ್ರೆ ಬಿಜಾಪುರ, ಮಹಲ್ದಾರ್ ಮಕ್ಕಳ ಆಸ್ಪತ್ರೆ ವಿಜಯಪುರ, ಮುದೋಳ್ ಆಸ್ಪತ್ರೆ ಬಿಜಾಪುರ, ಮುನೀರ್ ಬಾಂಗಿ ಆಸ್ಪತ್ರೆ ವಿಜಯಪುರ, ರಾಮಕೃಷ್ಣ ಆಸ್ಪತ್ರೆ ಬಿಜಾಪುರ, ವಾಸುದೇವ್ ಆಸ್ಪತ್ರೆ ಬಿಜಾಪುರ, ವೈಭವ್ ಆರ್ಥೋಪೆಡಿಕ್ ಆಸ್ಪತ್ರೆ, ಭವಾನಿ ಮಾತೃತ್ವ ನರ್ಸಿಂಗ್ ಹೋಮ್ ಬಿಜಾಪುರ, ಭಾಗ್ಯವಂತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲೆ ಬಿಜಾಪುರ, MB ಪಾಟೀಲ್ ವೈದ್ಯಕೀಯ ಕಾಲೇಜು ಹಾಸ್ಪಿಟ್ಲು ಬಿಜಾಪುರ, ಶ್ರೀನಿವಾಸ್ ಹೆರಿಗೆ ಆಸ್ಪತ್ರೆ ಬಿಜಾಪುರ, ಸಂಜೀವಿನಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಲ್ಮಟ್ಟಿ ರಸ್ತೆ ವಿಜಯಪುರ, ಸೆಕ್ಯಾಬ್ ಅಸೋಸಿಯೇಷನ್ ಸೈನ್ಯಾಬ್ ಆಸ್ಪತ್ರೆ ವಿಜಯಪುರ, ಸ್ಪಂದನ ಆಸ್ಪತ್ರೆ ವಿಜಯಪುರ, AAR ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ. ಇಲ್ಲಿ ಶಿವಮೊಗ್ಗ ಜಿಲ್ಲೆದು ಪ್ರಾರಂಭ ಆಗಿದೆ ನೋಡಿ. RIK ಮಲ್ಟಿಸ್ಪೆಷಾಲಿಟಿ ಆಯ್ಕೆ ಕೊಟ್ಟಿದ್ದಾರೆ. RIK ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ, ಅನುರಾಗ್ ನರ್ಸಿಂಗ್ ಹೋಮ್ ಶಿವಮೊಗ್ಗ, ಅಮೃತ್ ಲೈಫ್ ಲೈನ್ ಹಾಸ್ಪಿಟಲ್ ಶಿವಮೊಗ್ಗ, ಆದರ್ಶ ಸರ್ಪರ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲೆ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ, ಆರಾಧನಾ ಆರ್ಥೋಪೆಡಿಕ್ ಸೆಂಟರ್ ಶಿವಮೊಗ್ಗ, ಉಷಾ ನರ್ಸಿಂಗ್ ಹೋಮ್ ಶಿವಮೊಗ್ಗ, KGP ಆಸ್ಪತ್ರೆ ಶಿವಮೊಗ್ಗ, ಕೊಟ್ರೇಶ್ವರ ಆಸ್ಪತ್ರೆ ಶಿವಮೊಗ್ಗ, ಚಂದ್ರಗಿರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ, ಜಿಲ್ಲಾ ಉಪವಿಭಾಗೀಯ ಆಸ್ಪತ್ರೆ ಸಾಗರದಲ್ಲಿರುವಂಥದ್ದು, JP ಆರಾಧನಾ ಹೆರಿಗೆ ಕೇಂದ್ರ ಶಿವಮೊಗ್ಗ, ನಂಜಪ್ಪ ಲೈಫ್ ಏರ್ ಹಾಸ್ಪಿಟಲ್ ಶಿವಮೊಗ್ಗ, ನಯನ ಆಸ್ಪತ್ರೆ ಭದ್ರಾವತಿ, ನಿರ್ಮಲಾ ಆಸ್ಪತ್ರೆ ಶಿವಮೊಗ್ಗ, ಪಾರ್ವತಿ ನರ್ಸಿಂಗ್ ಹೋಮ್ ಶಿವಮೊಗ್ಗ, ಪ್ರಸಾದ್ ನೇತ್ರಾಲಯ ಶಿವಮೊಗ್ಗ, ಪ್ರಸಾದ್ ನೇತ್ರಾಲಯ ತೀರ್ಥಹಳ್ಳಿ, ಭದ್ರಾ ನರ್ಸಿಂಗ್ ಹೋಮ್ ಭದ್ರಾವತಿ, ಭಾಗವತ್ ಆಸ್ಪತ್ರೆ ಸಾಗರ, ಮಲ್ನಾಡ್ ಆಸ್ಪತ್ರೆ ಶಿವಮೊಗ್ಗ, ಮಲ್ನಾಡ್ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಸೆಂಟರ್ ಶಿವಮೊಗ್ಗ, ಮೀನಾ ನರ್ಸಿಂಗ್ ಹೋಮ್ ಭದ್ರಾವತಿ, ಯುನಿಟಿ ಸೆಂಟರ್ ಫಾರ್ ಅಡ್ವಾನ್ಸ್ ಪಿಡಿಯಾಟ್ರಿಕ್ ಕೇರ್ LLP ಇದು ಕೂಡ ಶಿವಮೊಗ್ಗದಲ್ಲಿದೆ, ರವಿ ಪಾಲಿಕ್ಲಿನಿಕ್ ಹೆರಿಗೆ ಸೆಂಟ್ರಿಂಗ್ ನರ್ಸಿಂಗ್ ಹೋಮ್ ಇದು ಕೂಡ ಶಿವಮೊಗ್ಗದಲ್ಲಿದೆ, ಲಕ್ಷ್ಮೀ ನರ್ಸಿಂಗ್ ಹೋಮ್ ಭದ್ರಾವತಿ, ವಾಸನ್ ಹೈ ಕೇರ್ ಆಸ್ಪತ್ರೆ ಶಿವಮೊಗ್ಗ, ಶಂಕರ್ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ, ಬಸವೇಶ್ವರ ಆಸ್ಪತ್ರೆ ಶಿವಮೊಗ್ಗ, ಸಂಜೀವಿನಿ ಆಸ್ಪತ್ರೆ ಶಿವಮೊಗ್ಗ, ಸರ್ಜಿ ಆಸ್ಪತ್ರೆ ಗಾಂಧಿನಗರ್ ಶಿವಮೊಗ್ಗ, ಸಾಗರ್ ನರ್ಸಿಂಗ್ ಹೋಮ್ ಶಿವಮೊಗ್ಗ, CS ಆಸ್ಪತ್ರೆ ಶಿವಮೊಗ್ಗ, ಸಿಟಿ ಆಸ್ಪತ್ರೆ ಶಿವಮೊಗ್ಗ, ಸಿಂಧು ಮೂತ್ರಶಾಸ್ತ್ರ ಆಸ್ಪತ್ರೆ ಶಿವಮೊಗ್ಗ, ಸುಬ್ಬಯ್ಯ ಆಸ್ಪತ್ರೆ ಶಿವಮೊಗ್ಗ, ಸುಬ್ಬಯ್ಯ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರ ಹೊಳೆಬೇವನಹಳ್ಳಿ ಶಿವಮೊಗ್ಗ, OM ಆಸ್ಪತ್ರೆ ಇದು ಕೂಡ ಹಾವೇರಿ ಜಿಲ್ಲೆಯಲ್ಲಿ ಬರುವಂಥದ್ದು. ಈಗ ಹಾವೇರಿ ಜಿಲ್ಲೆ ಪ್ರಾರಂಭ ಆಗಿದೆ, ಹಾವೇರಿ ಜಿಲ್ಲೆಯವರು ನೋಡ್ಕೊಳ್ಳಿ. OM ಆಸ್ಪತ್ರೆ ಹಾವೇರಿ, ಕುಲಕರ್ಣಿ ಕಣ್ಣಿನ ಆಸ್ಪತ್ರೆ ರಾಣೆಬೆನ್ನೂರು,
ಕೆಳಗರ್ ವೈದ್ಯಕೀಯ ಕೇಂದ್ರ ರಾಣೆಬೆನ್ನೂರು, ಚಿರಾಯು ಆಸ್ಪತ್ರೆ ಹಾವೇರಿ, GV ಪಂಡಿತ್ ಸ್ಮಾರಕ ಆಸ್ಪತ್ರೆ ಹಾವೇರಿ, GR ನರ್ಸಿಂಗ್ ಹೋಮ್ ಖಾಸಗಿ ಆಸ್ಪತ್ರೆ ಶಿಗ್ಗಾಂವಿ, ಡಾಕ್ಟರ್ ಹ್ಯಾಂಡ್ರಲ್ ನರ್ಸಿಂಗ್ ಹೋಮ್ ರಾಜೇಂದ್ರನಗರ ಹಾವೇರಿ, ಪಾರ್ವತಮ್ಮ ಮಾದೇವಗೌಡ ಹೆಗ್ಗೇರಿ ಹಾವೇರಿ, ಮಲ್ನಾಡ್ ರುದ್ರಮ್ಮ ಸ್ಮಾರಕ ಆಸ್ಪತ್ರೆ ಮೃತ್ಯುಂಜಯ ನರ್ಸಿಂಗ್ ಹೋಮ್ ಹಾವೇರಿ ಶಿಗ್ಗಾಂವಿಯಲ್ಲಿದೆ. ರೇಣುಕಾ ನೇತ್ರಾಲಯ ಹಾವೇರಿ, ವೀರಾಪುರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾವೇರಿ, ಶಕುಂತಲಾ ಆಸ್ಪತ್ರೆ ಹಾವೇರಿ ರಾಣೆಬೆನ್ನೂರಲ್ಲಿದೆ. ಶಿವಂ ಆಸ್ಪತ್ರೆ ರಾಣೆಬೆನ್ನೂರು, ಶಿವಕೃಪಾ ಆಸ್ಪತ್ರೆ ರಾಣೆಬೆನ್ನೂರು, ಶ್ರೀ ನಂದಿ ಆಸ್ಪತ್ರೆ ರಾಜರಾಜೇಶ್ವರಿ ನಗರ ರಾಣೆಬೆನ್ನೂರು, ಲಕ್ಷ್ಮೀ ಸರ್ಜಿಕಲ್ ಟ್ರಾಮಾ ಆ್ಯಂಡ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ರಾಣೆಬೆನ್ನೂರು, ಶ್ರೀ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾವೇರಿ, ಶ್ರೀ ಸೂರ್ಯನಾರಾಯಣ ಹಾಸ್ಪಿಟಲ್ ಹಾವೇರಿ, ಸುರಕ್ಷಾ ಟ್ರಾಮಾ ಆ್ಯಂಡ್ ಆರ್ಥೋಪೆಡಿಕ್ ಸರ್ಜಿಕಲ್ ಆಸ್ಪತ್ರೆ ಹಾವೇರಿ, ಹರ್ಷ ನರ್ಸಿಂಗ್ ಹೋಮ್ ಹಾವೇರಿ, CSI ರೆಡ್ ಪರ್ನ್ ಸ್ಮಾರಕ ಆಸ್ಪತ್ರೆ ಹಾಸನ. ಇವಾಗ ಹಾಸನ ಜಿಲ್ಲೆಯದು ಪ್ರಾರಂಭ ಆಯಿತು. CS ರೆಡ್ ಪರ್ನ್ ಸ್ಮಾರಕ ಆಸ್ಪತ್ರೆ ಹಾಸನ, SSM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ PVT ಲಿಮಿಟೆಡ್ ಹಾಸನ, ಅಭಿಷೇಕ್ ನೇತ್ರಧಾಮ ಕಣ್ಣಿನ ಆಸ್ಪತ್ರೆ ಹಾಸನ, ಅಮ್ಮ ಕಣ್ಣಿನ ಆಸ್ಪತ್ರೆ ಹಾಸನ, ಐ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಹಾಸನ, ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ, ಕುಮಾರ್ ನರ್ಸಿಂಗ್ ಹೋಮ್ ಹಾಸನ, ಕೇಶವ್ ನೇತ್ರಾಲಯ ಹಾಸನ, ಗ್ರಾಸ್ ಲೈಫ್ ಆಸ್ಪತ್ರೆ CR ಪಟ್ಟಣ ಹಾಸನ, ಜನಪ್ರಿಯ ಆಸ್ಪತ್ರೆ ಹಾಸನ, ಜನಪ್ರಿಯ ಇಂಡಿಯಾನಾ ಆರ್ಟ್ ಲೈಫ್ಲೈನ್ ಹಾಸನ, ಜೀವ ಜ್ಯೋತಿ ಆಸ್ಪತ್ರೆ ಹಾಸನ, ಜೇನುಕಲಾ ಆಸ್ಪತ್ರೆ ಹಾಸನ, ನಾಗೇಶ್ ಆಸ್ಪತ್ರೆ ಚನ್ನರಾಯಪಟ್ಟಣ, ಪುಣ್ಯ ಆಸ್ಪತ್ರೆ ಚನ್ನರಾಯಪಟ್ಟಣ, ಭಾರತೀಯ ಆಸ್ಪತ್ರೆ ಹೃದಯ ಕೇಂದ್ರ ಭಾರತೀಯ ಹೃದಯ ಲೈಫ್ಲೈನ್ ಘಟಕ ಹಾಸನ, ಮಂಗಳ ಆಸ್ಪತ್ರೆ ಹಾಸನ, ಮಂಜುನಾಥ್ ಆಸ್ಪತ್ರೆ ಹಾಸನದಲ್ಲಿರುವಂಥದ್ದು, ಮಮತೆಯ ಮಡಿಲು ಆಸ್ಪತ್ರೆ ಹಾಸನ ಚನ್ನರಾಯಪಟ್ಟಣದಲ್ಲಿರುವಂಥದ್ದು, ಮಹಾಲಕ್ಷ್ಮಿ ಮಂಜಪ್ಪ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ, ರಾಜೀವ್ ನರ್ಸಿಂಗ್ ಹೋಮ್ ಹಾಸನ, ಲಕ್ಷ್ಮೀ ನರ್ಸಿಂಗ್ ಹೋಮ್ ಹಾಸನ, ವರ್ಧಮಾನ್ ಜೈನ್ ನೇತ್ರಾಲಯ ಆಸ್ಪತ್ರೆ ಹಾಸನ, ವಾಸನ್ ಐಕೇರ್ ಹಾಸ್ಪಿಟಲ್ ಹಾಸನ, ವಿನಾಯಕ್ ಸ್ಪರ್ಶ ಆಸ್ಪತ್ರೆ ಚನ್ನರಾಯಪಟ್ಟಣ, ಚಾಮರಾಜೇಂದ್ರ ವೈದ್ಯಕೀಯ ಕಾಲೇಜು ಹಾಸನ, ಶ್ರೀ ಲಕ್ಷ್ಮೀ ಕಣ್ಣಿನ ಆಸ್ಪತ್ರೆ ಅರಸೀಕೆರೆ, ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ, ಸರ್ಕಾರಿ ಆಸ್ಪತ್ರೆ ಹೊಳೆನರಸೀಪುರ, ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲೆ ಹಾಸನ, ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಹಾಸನ, ಸ್ಪರ್ಶ ಆಸ್ಪತ್ರೆ ಹಾಸನ, ಹೇಮಾವತಿ ಆಸ್ಪತ್ರೆ ಹಾಸನ, ಹೊಯ್ಸಳ ಆಸ್ಪತ್ರೆ ಹಾಸನ. ಸ್ನೇಹಿತರೆ, ಇವಿಷ್ಟು ಎಲ್ಲ ಒಂದು ಜಿಲ್ಲೆಯ ಯಶಸ್ವಿನಿ ಕಾರ್ಡಿಗೆ ಟೈಅಪ್ ಇರುವಂಥ ಹಾಸ್ಪಿಟಲ್ ಹೆಸರನ್ನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗಿನಿ ಸ್ನೇಹಿತರೆ. ಇದರಲ್ಲಿ ನಿಮ್ಮ ಒಂದು ಜಿಲ್ಲೆ, ನಿಮ್ಮ ಒಂದು ತಾಲೂಕು ಬಂದಿದೆಯಾ, ಯಾವೊಂದು ತಾಲೂಕಿನಲ್ಲಿ ಯಾವೊಂದು ನಿಮ್ಮ ಒಂದು ಜಿಲ್ಲೆಯಲ್ಲಿ ಯಶಸ್ವಿನಿ ಕಾರ್ಡಿಗೆ ಟೈಅಪ್ ಇರುವಂಥ ಹಾಸ್ಪಿಟ್ಲ್ ಹೆಸರು ಇದೆಯಾ ಇಲ್ಲ ಅಂತ ಒಂದು ಸಲ ನಿಮಗೆ ಚೆಕ್ ಮಾಡ್ಕೊಳ್ಳಿ. ನೀವು ಕೂಡ ನಿಮ್ಮೊಂದು ಜಿಲ್ಲೆ ನಿಮ್ಮೊಂದು ತಾಲೂಕಿನಲ್ಲಿ ಇರುವಂಥ ಈ ಒಂದು ಯಶಸ್ವಿನಿ ಕಾರ್ಡಿಗೆ ಒಳಪಡುವಂಥ ಹಾಸ್ಪಿಟ್ಲ್ಗಳು ಇದ್ದರೆ ಹೋಗಿ ನೀವು ಚಿಕಿತ್ಸೆಯನ್ನು ಪಡ್ಕೋಬೋದು. ವರ್ಷಕ್ಕೆ 5 ಲಕ್ಷ ರೂಪಾಯಿವರೆಗೂ ನೀವು ಉಚಿತವಾದ ಚಿಕಿತ್ಸೆಯನ್ನು ನೀವು ಪಡ್ಕೋಬೋದು. ಸ್ನೇಹಿತರೆ, ಇದಿಷ್ಟು ಈ ಒಂದು ಯಶಸ್ವಿನಿ ಕಾರ್ಡ್ ಇರುವವರು ಯಾವೊಂದು ಹಾಸ್ಪಿಟ್ಲ್ಗಳಿಗೆ ಟೈಅಪ್ ಇರುವಂಥ ಹಾಸ್ಪಿಟಲ್ ಲಿಸ್ಟನ್ನು ನಿಮಗೆ ಹೇಳಿಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದ್ರ ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ. ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.